Hello, are you my audible? Hello, ಕೇಳಿಸ್ತಿದ್ಯಾ ಆನ್ಲೈನಲ್ಲಿ ಇರೋರಿಗೆ? ಹಲೋ, ಓಕೆ ಫೈನ್. ಓಕೆ, ಸಾರಿ ಫಾರ್ ದ ಲೇಟ್. ಫ್ಯಾನ್ ಬೇಕಾ? ನಿಮಗೆ ಬೇಡ, ನನಗೆ ಬೇಡ. Okay. Anyhow, in the previous session, we learnt about the Ohm's law. In Ohm's law, the relations between the voltage, current and resistance. Okay. Mooru learn madidvi. What is the relation between the? That is V is equal to I into R. ಕರೆಕ್ಟಾ? ದಿಸ್ ಈಸ್ ಕಾಲ್ಡ್ ಆಸ್ ಅ ಓಮ್ಸ್ ಲಾ ಅಂತ ಕರೀತಾರೆ. ಜಾರ್ಜ್ ಸೈಮನ್ ಓಮ್ ಅಂತ ಹೇಳಿದ್ದೀನಿ ನಾನು. ಜಾರ್ಜ್ ಸೈಮನ್ ಓಮ್. ಸೈಮನ್. ಜಾರ್ಜ್ ಸೈಮನ್ ಓಮ್ ಈಸ್ ಅ ಜರ್ಮನ್ ಮ್ಯಾಥಮೆಟಿಷಿಯನ್ ಆರ್ ಫಿಸಿಷಿಯನ್. ಓಕೆ, ಇವ್ರು ಏನು ಮಾಡ್ತಾರೆ, ದ ಮೇನ್ ಕಾನ್ಸೆಪ್ಟ್ ಆಫ್ ವೋಲ್ಟೇಜು ಮತ್ತು ಕರೆಂಟು ಮತ್ತು ರೆಸಿಸ್ಟೆನ್ಸ್ಗೆ ಏನು ಇಂಟ್ರಾಕ್ಷನ್ ಇದೆ ಅಂತ, ಅಥವಾ ರಿಲೇಷನ್ಶಿಪ್ ಏನಿದೆ ಅಂತ ಇವ್ರು ಹೇಳಿದ್ದಾರೆ. ದಟ್ ಈಸ್ ಫಸ್ಟ್ ಲಾ. ನಮ್ಗೇನು ಹೇಳುತ್ತೆ, ವೋಲ್ಟೇಜ್ ಈಸ್ ಈಕ್ವಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಎ ಓಮ್ಸ್ ಫಸ್ಟ್ ಲಾ. ದಟ್ ಈಸ್ ಇದು ವೋಲ್ಟೇಜ್ಗೆ ರಿಲೇಷನ್ಶಿಪ್ಪು. ಹಾಗೆ ನಾವು ಕರೆಂಟ್ಗೂ ರಿಲೇಷನ್ಶಿಪ್ ಬರೀಬೋದು ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಹೌ ಟು ಮೀನ್ಸ್, next if you want I means I is equal to ಏನಾಗುತ್ತೆ, if you want I, this R is divide this side, that is V divide by R. This is the formula for current. Next to resistance gain formula ನೋಡೋಣ. You need resistance, what we have to cross multiply, that is V divided by I. These are the very important formulas you should remember in chapter second, that is electrical fundamentals. Okay, now we move on to the series circuit and parallel combination circuits na how to find the resistance, what is the relation between the resistance and current and voltage ಏನಂತ ಈಗ ನಾವು ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡೋಣ. ಹೌದಾ? ಫಸ್ಟ್ ಏನಪ್ಪ ಅಂದರೆ ಸೀರೀಸ್ ಸರ್ಕ್ಯೂಟ್. ಸೀರೀಸ್ ಸರ್ಕ್ಯೂಟ್ ಅಂದರೆ ಹೇಗೆ ಬರೀತಾರಂದರೆ, resistance is connected to end. The resistance is connected to the end to end is called as a series. Okay, in series, what is the relation between the voltage and current and resistance na now learn ಮಾಡೋಣ. Okay, this is called the voltage source, that is plus and minus, we call it as V. V is called as a main voltage. V is called as a main voltage, and this I is indicating the I, ಏನಿದು current, that is called as a main current. ಸೌಂಡ್ ಬರ್ತೈತೆ, ಅದಕ್ಕೆ ಆಫ್ ಮಾಡಿದೆ ನಾನು, ಸ್ವಲ್ಪ ಲೈಟ್ ಆಗಿದೆ. ಫ್ಯಾನ್ ಬೇಕೇ ಬೇಕಲ್ಲ, ಹೀಟ್ ಇದೆ ತುಂಬ. ಬರ್ತಾ ಇಲ್ವಾ? ಆನ್ ಮಾಡಿಬಿಡಿ. This I is called as a main current, and this is called as a resistance R1, this is resistance R2, this is R3. If you are connected the resistance, number of resistance by end to end, this is called as a series ಅಂತ ಕರೀತಾರೆ. ಅಂದರೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಹೌದಾ? ನೋಡಿದ್ರಲ್ವಾ ರೆಸಿಸ್ಟೆನ್ಸ್ನ? See, this is the one resistance, this is also another resistance. ಏನು ಮಾಡ್ತೀರಾ, ಎಂಡ್ ಟು ಎಂಡ್ ಕನೆಕ್ಟ್ ಮಾಡೋದು. ಇದು ಎಂಡಿಂಗ್ ಪಾಯಿಂಟ್ ಆಫ್ ರೆಸಿಸ್ಟೆನ್ಸ್ 1,
this is starting point of the resistance is connected, this is a formation is called as a series combination anta karitare. What is the purpose of connecting the series resistance ನೋಡೋಣ ನಾವು. ಏನಕ್ಕೆ series ಆಗಿ connect ಮಾಡ್ತಾರೆ, parallel ಆಗಿ connect ಮಾಡ್ತಾರೆ ಅಂತ ಈಗ learn ಮಾಡೋಣ. Now if we connected series in resistance, it may be 2, it may be 3, it may be n number of resistance we connected in series. Okay, ನಾನೀಗ ಬರೀ ನಾನು 3 ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ರೆಸಿಸ್ಟೆನ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸಪೋಸ್ n ನಂಬರ್ ಆಫ್ ತೊಗೊಂಡ್ರು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಏನಕ್ಕೆ ಸೀರೀಸ್ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್, ದಿಸ್ ಈಸ್ ಅ ಕರೆಂಟ್ ಆ್ಯಂಡ್ ಹಿಯರ್ V1 ಈಸ್ ಕಾಲ್ಡ್ ಆಸ್ ಎ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ರೆಸಿಸ್ಟೆನ್ಸ್ 1. ದಿಸ್ ಈಸ್ V2. V2 is called as a voltage drop across the R2, and this is V3. This is voltage drop across the R3. Okay, this is the main voltage. ಇವನು ಏನು ಮಾಡ್ತಾನೆ, ಈ ಪ್ರೆಷರ್ ಏನದು ವೋಲ್ಟೇಜ್ ಮೂವ್ ಆಗ್ತಿದೆ. ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಪ್ರೀವಿಯಸ್ ಕ್ಲಾಸ್ ಹೇಳಿದ್ವಿ, ದಟ್ ಈಸ್ ಅ ಪ್ರೆಷರ್, ದಟ್ ಈಸ್ ಅ ಫೋರ್ಸ್ ಟು ಟ್ರಾವೆಲ್ ದ ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ ಟ್ರಾವೆಲ್ ಮಾಡಬೇಕಂದ್ರೆ ಇದೇನು ಮಾಡುತ್ತೆ, ವೋಲ್ಟೇಜ್ ಅಂದ್ರೆ ಒಂದೇ, ಇ ಎಮ್ ಎಫ್ ಅಂದ್ರೆ ಒಂದೇ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಒಂದೇ. ಇದು ಪ್ರೆಷರ್ ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ವೋಲ್ಟೇಜ್ ಟ್ರಾವೆಲ್ ಮಾಡ್ತಿದೆ, ಕರೆಂಟು ಟ್ರಾವೆಲ್ ಮಾಡ್ತಾ ಇದೆ. ಓಕೆನಾ, ಇವನು ರೆಸಿಸ್ಟೆನ್ಸ್ 1 R1 ಅನ್ನು ಸ್ವಲ್ಪ ವೋಲ್ಟೇಜ್ ತಗೊಳ್ತಾನೆ ಅಥವಾ ಕನ್ಸ್ಯೂಮ್ ಮಾಡ್ಕೊಳ್ತಾನೆ. ಅದನ್ನೇನಂತ ಕರಿತೀವಿ, V1 ಅಂತ ಕರಿತೀವಿ. V1 ಇಸ್ ಕಾಲ್ಡ್ ಆಸ್ ಎ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ R1 ಅಂತ ಕರೀತಾರೆ. ನೆಕ್ಸ್ಟು V2ನ ಏನಂತ ಕರೀತಾರೆ, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ R2, ಅಂದರೆ ಇವನು ಸ್ವಲ್ಪ ಕನ್ಸ್ಯೂಮ್ ಮಾಡ್ಕೊತಾನೆ ಅಂತ ಮೀನಿಂಗು. ನೆಕ್ಸ್ಟ್ V3 ಅಂದರೆ ಏನಪ್ಪ ಅಂದರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ R3, ಅಂದರೆ ರೆಸಿಸ್ಟೆನ್ಸ್ R3 ಹತ್ರ ಸಮ್ ವೋಲ್ಟೇಜ್ ಕನ್ಸಂಪ್ಷನ್ ಆಗುತ್ತೆ, ಅದನ್ನು V3 ಅಂತ ಕರೀತಾರೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಫಾರ್ಮುಲಾ ಫಾರ್ I. ಕರೆಂಟ್ ಏನಾಗಿರುತ್ತೆ ಸೀರೀಸಲ್ಲಿ ಅಂತ ಫಸ್ಟ್ ಚೆಕ್ ಮಾಡೋಣ, ಆಮೇಲೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಚೆಕ್ ಮಾಡೋಣ. ಸೀರೀಸಲ್ಲಿ ಐ ಅಂದರೆ ಏನಂತ ಹೇಳಿದೆ ನಾನು, ದಿಸ್ ಈಸ್ ಅ ಮೇನ್ ಕರೆಂಟ್. ಕರೆಕ್ಟಾ, ಐ ಇಸ್ ಕಾಲ್ಡ್ ಎಸ್ ಎ ಮೇನ್ ಕರೆಂಟ್ ಆ್ಯಂಡ್ I1 ಇಸ್ ಕಾಲ್ಡ್ ಎಸ್ ಅ ಬ್ರಾಂಚ್ ಕರೆಂಟ್ ಅಂತ ಹೇಳ್ತೀವಿ. ಹೌದಾ, ದಟ್ ಈಸ್ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ I ಇಸ್ ಈಕ್ವಲ್ ಟು I1 ಇಸ್ ಈಕ್ವಲ್ ಟು I2 ಇಸ್ ಈಕ್ವಲ್ ಟು I3 ಇಸ್ ಈಕ್ವಲ್ ಟು ಡ್ಯಾಶ್ ಡ್ಯಾಶ್. ಅಂದರೆ ಸೀರೀಸ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ನ ಕರೆಂಟ್ ಏನಾಗಿರುತ್ತೆ ಅಂದರೆ ಈಕ್ವಲ್ ಆಗಿರುತ್ತೆ ಅಂತ. ನೀವೇನು ಕರೆಂಟ್ ಇರುತ್ತೋ ಅದು ಸೇಮ್ ಕರೆಂಟ್ ಫ್ಲೋ ಆಗುತ್ತೆ ಅಂತ. ನೆಕ್ಸ್ಟ್ ವೋಲ್ಟೇಜ್ ಏನಾಗುತ್ತೆ ಅಂದರೆ V ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಪ್ಲಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅಂದರೆ ವೋಲ್ಟೇಜ್ ಏನಾಗುತ್ತೆ ಸೀರೀಸ್ ಸರ್ಕ್ಯೂಟಲ್ಲಿ ಇಟ್ಸ್ ಸಮ್ ಆಗುತ್ತೆ. ಅಂದರೆ ಇಲ್ಲಿರೋದು V1 ವೋಲ್ಟೇಜು, V2 ವೋಲ್ಟೇಜು, V3ನ ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಅಪ್ಲೈಡ್ ವೋಲ್ಟೇಜ್ ಇರುತ್ತೋ ಅದಕ್ಕೆ ಈಕ್ವಲ್ ಆಯ್ತು ಅಂದರೆ ಸೀರೀಸ್. ಸಿಂಪಲ್ ಆಗಿ ಇಷ್ಟೇ ಲಾಜಿಕ್ ತಿಳ್ಕೊಳ್ಳಿ. ಸೀರಿಯಲ್ ಸೆಟ್ ನೋಡಿದ್ದೀರಾ, ಈ ಫಂಕ್ಷನ್ಸ್ಗೆಲ್ಲ ಸೀರಿಯಲ್ ಸೆಟ್ ಹಾಕ್ತಾರೆ, ಅಬ್ಸರ್ವ್ ಮಾಡಿದ್ರಾ? ಅದು ಹೇಗಿರುತ್ತೆ? ಈಗ ಸೀರೀಸ್ ಇಲ್ಲ ಬಿಡಿ, ಈಗೆಲ್ಲ ಪ್ಯಾರಲಲ್ ಇದೆ, ಈಗ ಬಿಡ್ತಾರೆ. ಮೊದಲೆಲ್ಲ ಹೀಗೆ ಬಿಟ್ಕೊಂಡು ಹೋಗ್ತಾ ಇದ್ರು, ಕರೆಕ್ಟಾ ನಿಮ್ಮ ವಿಲೇಜಲ್ಲಿ? ಹೌದಾ, ನೆನಪಿದೆಯಾ? ಯಾಕೆ ಸೀರಿಯಲ್ ಸೆಟ್ ಎಲ್ಲ ಹೋಗಿ ಈಗ ಪ್ಯಾರಲಲ್ ಬಂದಿದೆ ಅಂದರೆ ಅದನ್ನ ಇಲ್ಲಿ ಮಾತಾಡೋಣ. ಯಾಕೆ ಸೀರಿಯಲ್ ಸೆಟ್ಟಾಗಿ ಕನೆಕ್ಟ್ ಮಾಡ್ತೀವಿ, ಯಾಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಿದ್ದೀವಿ ಅಂತ ನಾವು ನರ್ಲ್ ಮಾಡೋಣ. ಓಕೆನಾ? ನಾವು ನೆಕ್ಸ್ಟ್ ವಾಟ್ ಅಬೌಟ್ ಆರ್ ಅಂದರೆ ಏನಂತ ಕರಿತೀವಿ ಇಲ್ಲಿ? RS ಅಂತ ಕರಿತೀವಿ. RS ಇಸ್ ನಥಿಂಗ್ ಬಟ್ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಸೀರೀಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀರೀಸ್ ರೆಸಿಸ್ಟೆನ್ಸ್. ಎಸ್ ಇಸ್ ಕಾಲ್ಡ್ ಎಸ್ ಎ ಸೀರೀಸ್, ಆರ್ ಅಂದರೆ ರೆಸಿಸ್ಟೆನ್ಸ್. RS ಅಂತಲೂ ಕರಿಬೋದು, ಇಲ್ಲಾಂದರೆ ಇದನ್ನು RT ಅಂತಲೂ ಕರಿಬೋದು. RT ಇಸ್ ನಥಿಂಗ್ ಬಟ್ ಟೋಟಲ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ. ಆರ್ ದಿಸ್ ಇಸ್ ನಥಿಂಗ್ ಬಟ್ RE ಅಂತಲೂ ಕರೀತಾರೆ. RE ಅಂದರೆ ಏನು? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ. ನಂಬರ್ ಆಫ್ ನೇಮಿಂಗ್ಸ್ ಇದೆ. ಒಂದನೇದು ಬಂದು ಸೀರೀಸ್ ರೆಸಿಸ್ಟೆನ್ಸ್, ದಟ್ ಈಸ್ RS ಅಂತ ಕರಿತೀವಿ. RT ಅಂದರೆ ಏನಂತ ಕರಿತೀವಿ? ಟೋಟಲ್ ರೆಸಿಸ್ಟೆನ್ಸ್. or RE is nothing but effective resistance. Effective resistance, or this is also called as a equivalent resistance.
ಎಲ್ಲ ಒಂದೇ ಹೆಸರು, ಬೋತ್ ಆರ್ ಸೇಮ್. ಅರ್ಥ ಆಯ್ತಾ? ಆರ್ ಎಸ್ ಅಂದ್ರೂ ಒಂದೇ, ಆರ್ ಟಿ ಅಂದ್ರೂ ಒಂದೇ, ಆರ್ ಇನು ಒಂದೇ, ಅಥವಾ ಆರ್ ಈಕ್ವಲೆಂಟ್ ಅಂದ್ರೂ ಒಂದೇ. ಓಕೆ, ಈಗ ನೋಡೋಣ. ಸಿ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ನೋ ದಟ್ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಕರೆಕ್ಟಾ? ದಿಸ್ ಈಸ್ ಅ ಟೋಟಲ್ ವೋಲ್ಟೇಜ್. ಸಪೋಸ್ ನಾವು ವಿ ಒನ್ಗೆ ಫಾರ್ಮುಲಾ ಬರೆದ್ರೆ ದಟ್ ಈಸ್ ಏನದು ಬ್ರಾಂಚ್ ವೋಲ್ಟೇಜ್ ಅಂತ ಕರಿತೀರಿ ವಿ ಒನ್. ವಾಟ್ ವಿಲ್ ಹ್ಯಾಪನ್ಸ್ ದ ಫಾರ್ಮುಲಾ ಏನಾಗುತ್ತೆ? ಸಿ ದಿಸ್ ಈಸ್ ಟೋಟಲ್ಗೆ ವಿಗೆ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಬರಿತೀವಿ. ವಾಟ್ ಅಬೌಟ್ ಆರ್ ಒನ್ ವಿ ಒನ್ಗೆ ಏನು ಬರೀಬೋದು ಫಾರ್ಮುಲಾ? ದಿಸ್ ಫಾರ್ಮುಲಾ ಕ್ಯಾನ್ ಬಿ ರಿಟನ್ ಆಸ್ ಐ ಸೇಮ್ ಇದೆ. ಕರೆಕ್ಟಾ? ಐ ಈಸ್ ಸೇಮ್, ದಟ್ ಈಸ್ ಆರ್ ಒನ್ ಅಂತ ಬರೀಬೋದು. ದಟ್ ಈಸ್ ವೋಲ್ಟೇಜ್ ಡ್ರಾಪ್ ಅಕಾಸ್ ದಿ ಆರ್ ಒನ್. ನೆಕ್ಸ್ಟ್, ಹೌ ಟು ರೈಟ್ ವಿ ಟು? ವಿ ಟು ಕ್ಯಾನ್ ಬಿ ರಿಟನ್ ಆಸ್ ಐ ಇಂಟು ಆರ್ ಟು. Next, V3 can be written as I into R3. Now, substituting these values in the equation, call it as equation number 1. ಆ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಏನು ಮಾಡಿದ್ರೆ ಏನಾಗುತ್ತೆ ಅಂದರೆ V is equal to ಈ ವಿನ್ ಏನಂತ ಬರ್ಕೋಬೋದು ನಾವು? ಐ ಇಂಟು ಆರ್. ಈಕ್ವೇಷನ್ 1 ಅಂತ ಬರಿತೀನಿ. ಈಕ್ವೇಷನ್ 1 ಕ್ಯಾನ್ ಬಿ ರಿಟನ್ ಆಸ್ ವಿನ್ ಏನಂತ ಬರಿಬೋದಪ್ಪ? ಐ ಇಂಟು ಆರ್. ದಟ್ ಈಸ್ ಈಕ್ವಲ್ ಟು ವಿ ಒನ್ ಏನು ಬರಿಬೋದು? ಐ ಇಂಟು ಆರ್ ಒನ್ ಪ್ಲಸ್ ವಿ ಟೂನ ಏನಂತ ಬರಿಬೋದು? ಐ ಇಂಟು ಆರ್ ಟು ಪ್ಲಸ್ ವಿ ತ್ರೀನ ಏನಂತ ಬರಿಬೋದು? ಐ ಇಂಟು ಆರ್ ತ್ರೀ. ಸಿ ಐ ಆಮ್ ಕನ್ಸಿಡರಿಂಗ್ ಓನ್ಲಿ 3 ರೆಸಿಸ್ಟೆನ್ಸ್, ಅದಕ್ಕೆ ನಾನು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇಫ್ ಸಪೋಸ್ R4 ಇದ್ರೆ ಯು ಕ್ಯಾನ್ ರೈಟ್ ಆಸ್ ಎ ಐ ಇಂಟು R4 ಅಂತ ಬರಿಬೋದು. ಓಕೆನಾ? ನಾವು ಹಿಯರ್ ಎಲ್ ಎಚ್ ಎಸ್ ದಟ್ ಈಸ್ ಐ ಇಂಟು ಆರ್. ನೋಡಿ, ಬೈ ಅಬ್ಸರ್ವಿಂಗ್ ದ ಆರ್ ಎಚ್ ಎಸ್ ಐ ಈಸ್ ಅ ಕಾಮನ್ ಫ್ಯಾಕ್ಟರ್, ಸೇಮ್ ಇದೆ. ಹೌದಾ? ಐ ವಿಲ್ ಟೇಕ್ ಔಟ್ ಸೈಡ್ ಐ. ವಾಟ್ ಈಸ್ ರಿಮೈನಿಂಗ್ ಈಸ್ R1 ಪ್ಲಸ್ R2 ಪ್ಲಸ್ R3. ವಿ ನೋ ದ್ಯಾಟ್ LHS and RHS ಸೇಮ್ ಟರ್ಮ್ಸ್ ಇದೆ, ಕ್ಯಾನ್ಸಲ್ ಆಗಿದೆ. ಇನ್ ರಿಮೈನಿಂಗ್ ಬಂದಿರೋದು ಏನಂತ ಕರಿತೀವಿ? ಆರ್. ಆರ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ದಿಸ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ರೆಸಿಸ್ಟೆನ್ಸ್, ಸೀರೀಸ್ ಸರ್ಕ್ಯೂಟ್. ಅರ್ಥ ಆಯ್ತಾ? ನೀವು ಇದೆಲ್ಲ ಮಗ್ಗಪ್ ಮಾಡೋ ನೆಸೆಸಿಟಿ ಇಲ್ಲ. ಈ ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು, ಆ್ಯಂಡ್ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಈ ಫಾರ್ಮುಲಾ ಸೀರಿಯಸ್ ನೆನ್ಪಿಟ್ಕೊಳ್ಳಿ. ಸೀರೀಸಲ್ಲಿ ವೋಲ್ಟೇಜು ಸಮ್ ಆಗುತ್ತೆ, ರೆಸಿಸ್ಟೆನ್ಸ್ ಆಲ್ಸೋ ಸಮ್ ಆಗುತ್ತೆ, ಬಟ್ ಕರೆಂಟ್ ಈಸ್ ಸೇಮ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿಂದ ನಿಮಗೆ ತುಂಬ ಸ್ವಲ್ಪ ಟಫೆಸ್ಟ್ ಸಮ್ಸ್ ಎಲ್ಲ ಬರುತ್ತೆ, ಆ್ಯಂಡ್ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅಂಡರ್ಸ್ಟುಡ್ ಆಯ್ತಲ್ವಾ? ಇದನ್ನು ನಾನೇನಂತ ಬರಿತೀನಿ ಅಂದರೆ ಆರ್ ಎಸ್ ಅಂತ ಬರಿಬೋದು, ಇಲ್ಲಾಂದರೆ ಆರ್ ಇ ಅಂತ ಬರಿಬೋದು, ಇಲ್ಲಾಂದರೆ ಆರ್ ಟಿ ಅಂತ ಬರಿಬೋದು. ಅಂಡರ್ಸ್ಟುಡ್ ಆಗ್ತಿದಲ್ವಾ? ದಟ್ ಈಸ್ ಸೀರೀಸ್ ರೆಸಿಸ್ಟೆನ್ಸ್. ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಸೀರೀಸಲ್ಲಿ ಎಲ್ಲ ಸಮ್ ಮಾಡಬೇಕು ಅಂತ ಮೀನಿಂಗ್. ಅಂಡರ್ಸ್ಟುಡ್ ಆಗ್ತಿದ್ದೇನಪ್ಪ? ಈ ಫಾರ್ಮುಲಾ ಅರ್ಥ ಆಯ್ತಲ್ಲ? ಅಂದರೆ ಈಗ ಸಪೋಸ್ ನಾನು ಇಲ್ಲಿ ಬರಿತೀನಿ, 2 ರೆಸಿಸ್ಟೆನ್ಸ್ ಮಾತ್ರ ಕೊಡ್ತೀನಿ. Say this is R1, this is R2, this is V, this is I. What is total resistance? What is the total resistance in the circuit? R1 plus R2. I am correct? ಅರ್ಥ ಆಗ್ತಿದ್ಯಾ? ಓಕೆ, ಇಷ್ಟು ಈ ಫಾರ್ಮುಲಾ ನೆನ್ಪಿಟ್ಕೊಂಡೆ ಸಾಕು. ಇದ್ರ ಮೇಲೆ ಸಮ್ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮಲ್ಲಿ 24ಅಲ್ಲಿ ಒಂದು ಸಮ್ ಕೇಳಿದ್ದಾರೆ. ಸೀರೀಸ್ ಅರ್ಥ ಆಯ್ತೇನಪ್ಪ? ಏನೇನು ಡೌಟ್ ಇದೆಯಾ? ಓಕೆ, ನೆಕ್ಸ್ಟ್ ಯು ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಈಗ ನೆಕ್ಸ್ಟ್ ಹೋಗೋಣ ನಾವು ಪ್ಯಾರಲಲ್ ಸರ್ಕ್ಯೂಟ್. ಪ್ಯಾರಲಲ್ ಸರ್ಕ್ಯೂಟ್ ಅಂದ್ರೆ ಸಿಂಪಲ್ಲು, ಸೀರೀಸಲ್ಲಿ ಎಂಡ್ ಟು ಎಂಡ್ ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ಯಾರಲಲ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಕಾಮನ್ ಪಾಯಿಂಟ್ ಇರುತ್ತೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಎಸ್ ಎಂಡಿಂಗ್ ಪಾಯಿಂಟ್ ಅಂತ ಕರಿತೀವಿ. here ಆಲ್ಸೋ ಒಂದು ಕಾಮನ್ ಪಾಯಿಂಟ್ ಇರುತ್ತೆ. ದಿಸ್ ಈಸ್ ಪ್ಲಸ್ ಮೈನಸ್ ವಿ,
this is current I, here this is I1, this is I2, this is R1, this is R2. Simply I am taken only 2 resistance. Let us see next ನಾವು 3ಗೂ ಹೋಗೋಣ. ನಿಮಗೆ ಎಕ್ಸಾಮಲ್ಲಿ ತುಂಬ 3 ಇರೋದು ಪ್ಯಾರಲಲ್ಲಿ ಕೊಡಲ್ಲ, ಯಾಕಂದರೆ ಕಾಂಪ್ಲಿಕೇಶನ್ ಇರುತ್ತೆ. ಯಾಕಂದ್ರೆ ನಿಮಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಹಲೋ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ, ಹೌದಲ್ವಾ? ಎಲ್ಲನೂ ಮ್ಯಾನ್ಯಲ್ಲೇ ಮಾಡಬೇಕು. ಅಂದರೆ ಸಿಂಪಲ್ ಸಮ್ಸೇ ಇರ್ತದೆ, ಎಕ್ಸ್ಟ್ರಾಡಿನರಿ ಇರಲ್ಲ. ಸೇಮ್ ಸಮ್ ಮ್ಯಾನಿಪುಲೇಷನ್ ಮಾಡಿಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನೋಡೋಣ ಪ್ರೀವಿಯಸ್ ಸಮ್ ಏನು ಕೊಟ್ಟಿದ್ರು ಅದು ಮಾಡೋಣ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸಿ ಪ್ಯಾರಲಲ್ ಅಂದರೆ ಹೇಳಿದ್ದೀನಿ, ದ ಸ್ಟಾರ್ಟಿಂಗ್ ಕನೆಕ್ಟಿಂಗ್ ಪಾಯಿಂಟ್ ಈಸ್ ಸೇಮ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಈಸ್ ಸೇಮ್. ನಂಬರ್ ಆಫ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡೋದನ್ನು ನಾವೇನಂತ ಕರಿತೀವಿ? ಪ್ಯಾರಲಲ್ ಅಂತ ಕರಿತೀವಿ, ಹೌದಾ? ಓಕೆ, ಸೀರೀಸಲ್ಲಿ ಕರೆಂಟ್ ಏನಾಗಿತ್ತಪ್ಪ? ಸೇಮ್ ಇತ್ತು, ಹೌದಾ? ಇಲ್ಲೇನಾಗುತ್ತೆ? ಕರೆಂಟು I is equal to I1 ಪ್ಲಸ್ I2. ಇಲ್ಲಿ ನಾನು I3 ಅಂತ ತಗೊಳ್ಳಲ್ಲ. ಯಾಕೆ ತಗೊಳ್ಳಲ್ಲ? ಐ ಆಮ್ ಕನ್ಸಿಡರಿಂಗ್ ಓನ್ಲಿ R1 R2 ಎರಡೇ ತೊಗೊಂಡಿರೋದ್ರಿಂದ ನಾನು I1 ಪ್ಲಸ್ I2 ಅಂತ ತೊಗೊಂಡಿದ್ದೀನಿ. ಇಫ್ ಯು ಆರ್ ಕನ್ಸಿಡರ್ ವಿತ್ 3 ರೆಸಿಸ್ಟೆನ್ಸ್, ಯು ಹ್ಯಾವ್ ಟು ಕನ್ಸಿಡರ್ ಆಸ್ ಎ I3 ಅಂತ ತಗೋಬೇಕು ಅಷ್ಟೇ, ಕಾಮನ್ ಸೆನ್ಸ್. ನೆಕ್ಸ್ಟ್ ಅಲ್ಲಿ ವೋಲ್ಟೇಜ್ ಏನಾಗಿತ್ತು? ಸೀರೀಸಲ್ಲಿ ಸಮ್ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ? V is equal to V1 is equal to V2 ಡ್ಯಾಶ್. ಅರ್ಥ ಆಗ್ತಿದ್ಯಾ? ಸಿಂಪಲ್ ನೆನ್ಪಿಟ್ಕೊಳ್ಳಿ. ಸೀರೀಸ್ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಪ್ಯಾರಲಲ್ ಅದಕ್ಕೆ ಉಲ್ಟಾ. ಸೀರೀಸಲ್ಲಿ ಕರೆಂಟ್ ಏನಾಗಿದೆ ಅಂತ ನೆನ್ಪಿಟ್ಕೊಳ್ಳಿ, ಕರೆಂಟ್ ಈಕ್ವಲ್ ಆಗುತ್ತೆ, ಪ್ಯಾರಲಲ್ಲಿ ಸಮ್ ಆಗುತ್ತೆ. ಸೀರೀಸಲ್ಲಿ ವೋಲ್ಟೇಜ್ ಸಮ್ ಆಗ್ತಿದೆ, ಇಲ್ಲಿ ಈಕ್ವಲ್ ಆಗ್ತಿದೆ. ಅಂಡರ್ಸ್ಟುಡ್ ಆಯ್ತಲ್ಲ? ನಾವು ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ವಿ ನೋ ದಟ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, ಓಮ್ಸ್ ಲಾ ಅಂದರೆ V is equal to I into R. ನಾವು ವಿ ಹ್ಯಾವ್ ಟು ಫೈಂಡ್ ದಿ ಇನ್ ಟರ್ಮ್ಸ್ ಆಫ್ ಕರೆಂಟಲ್ಲಿ ಓಮ್ಸ್ ಲಾ ಹೇಗೆ ಬರೀತೀರಾ? I is equal to V divided by R. I am correct? This formula. Now, how to write I1? I1 ಅನ್ನು ಹೇಗೆ ಬರೀತೀರಾ? ಇಲ್ಲಿ V ಸೇಮ್ ಅಂತ ಹೇಳ್ತಿದ್ದಾನೆ, ನಾವು V1 V2 ಅಂತ ಬರೆಯಲ್ಲ. ಬಟ್ ಆರ್ ಏನಾಗ್ತಿದೆ? ಡಿಫ್ರೆಂಟ್ ಆಗ್ತಾ ಇದೆ, ಚೇಂಜಸ್ ಆಗ್ತಿದ್ದಾನೆ. ದಟ್ ಮೀನ್ಸ್ ದಟ್ ಈಸ್ V ಡಿವೈಡೆಡ್ ಬೈ R1 ಅಂತ ಬರಿಬೋದಲ್ವಾ? ನೆಕ್ಸ್ಟ್ ಹೌ ಟು ರೈಟ್ I2? I2 ಕ್ಯಾನ್ ಬಿ ರಿಟನ್ ಆಸ್ V ಡಿವೈಡೆಡ್ ಬೈ R2 ಅಂತ ಬರಿಬೋದು. ನಾವು ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ದ ಈಕ್ವೇಶನ್ ನಂಬರ್ 1. ದಟ್ ಈಸ್ ಈಕ್ವೇಶನ್ 1 ಕ್ಯಾನ್ ಬಿ ರಿಟನ್ ಆಸ್ I ನೇನು ಬರಿತೀರಾ? V ಡಿವೈಡೆಡ್ ಬೈ R ಅಲ್ವಾ? I value V divided by R. V divided by R. That is equal to I1 value V divided by R1 plus I2 andre V divided by R2. Understood ಆಯ್ತಲ್ವಾ? Now LHS V divided by R as it is ಆಗಿರಲಿ. By seeing the RHS, V is common factor both term. ಎರಡು ಟರ್ಮಲ್ಲಿ V ಕಾಮನ್ ಫ್ಯಾಕ್ಟರ್ ಇದೆ. ಓಕೆ, ನಾನು ಬರೀ V ಮಾತ್ರ ಆಚೆ ತೊಗೊಳ್ತೀನಿ, ಉಳಿದಿದ್ದು ಐ ಟೇಕನ್ ಔಟ್ಸೈಡ್ V. ವಾಟ್ ಇಸ್ ದ ರಿಮೈನಿಂಗ್ ಇಯರ್? 1 divided by R1 plus already we taken outside V. What is the remaining is 1 divided by R2, or V cancel. What is remaining is 1 divided by RP, or that is equal to 1 divided by R1 plus 1 divided by R2. This is the formula for RP ಅಂತ ಇಲ್ಲಿ ಯಾಕೆ ಕರೆದೆ? P stands for parallel, or RT ಅಂತಾನು ಹೇಳ್ಬೋದು, RE ಅಂತಾನು ಹೇಳ್ಬೋದು. ದಟ್ ಈಸ್ E is nothing but effective or equivalent or total or parallel. ನಾವು ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಬೋದು. ನಾವು ಹೀಗೆ ಇದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೀವು ಸೊಲ್ಯೂಷನ್ ಮಾಡೋದಕ್ಕೆ ಒಂದು ರೆಡಿಮೇಡ್ ಫಾರ್ಮುಲಾ ಮಾಡ್ಬೋದು. ಹೇಗಂದರೆ LCM ತೊಗೋಬೇಕು ಇದಕ್ಕೆ. 1 divided by RP, LCM ಏನು ಬರುತ್ತಪ್ಪ? R1 into R2 LCM. ನೆಕ್ಸ್ಟು ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, R2 ಪ್ಲಸ್ ದಿಸ್ ಈಸ್ R1. ಆರ್ ಇಫ್ ಯು ಟೇಕ್ ದ ರೆಸಿಪ್ರೋಕಲ್, ಇದಕ್ಕೆ ರೆಸಿಪ್ರೋಕಲ್ ಅಂದರೆ ಏನು? ನ್ಯೂಮರೇಟರ್ ಇರೋದೆಲ್ಲ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಆಗುತ್ತೆ. RHS, ದಟ್ ಈಸ್
ಆರ್ ಪಿ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಏನಾಯಿತು, ಇದು ನ್ಯೂಮರೇಟರ್ ಆಯ್ತದೆ. ದಟ್ ಈಸ್ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ದಿಸ್ ಈಸ್ ಟೋಟಲ್ resistance in parallel circuit. It's very important formulas you should remember while doing the sum, or sometimes they will ask what is the total resistance in parallel if resistance are connected into two resistance R1 and R2. ಆಗ ಫಾರ್ಮುಲಾ ಏನಂತ ಕೇಳ್ಬೋದು. ಇಲ್ಲ ಇದು ನ್ಯೂಮರೇಟರ್ ಮಾಡ್ಬೋದು, ಇದು ಡಿನಾಮಿನೇಟರ್ ಮಾಡ್ಬೋದು. ಇಷ್ಟೇ ಪಾಸಿಬಿಲಿಟೀಸ್ ಇದೆ, ಏನು ಎಕ್ಸ್ಟ್ರಾರ್ಡಿನರಿ ಪಾಸಿಬಿಲಿಟೀಸ್ ಇಲ್ಲ ಇದರಲ್ಲಿ. ಅಂಡರ್ಸ್ಟುಡ್ ಆಯ್ತಲ್ವಾ? ಸೀರೀಸ್ಗೆ ಅಂದರೆ ಇಷ್ಟೇ ನೆನ್ಪಿಟ್ಕೊಡ್ರಪ್ಪ, ಕರೆಂಟು, ವೋಲ್ಟೇಜು, ರೆಸಿಸ್ಟೆನ್ಸ್, ಈ ಮೂರಿಗೆ ನಾವು ರಿಲೇಷನ್ಶಿಪ್ ಏನಿದೆ ಅವ್ರಿಗೆ, ಅವ್ರ ಫ್ರೆಂಡ್ಶಿಪ್ಪು ಹೇಗಿದ್ದಾರೆ ಅಂತ. ಕರೆಂಟ್ಗೆ ಏನಿದ್ದಾನೆ, ವೋಲ್ಟೇಜ್ಗೆ ಏನಿದ್ದಾನೆ, ರೆಸಿಸ್ಟೆನ್ಸ್ಗೆ ಏನಿದ್ದಾನೆ ಅಂತ. ನಾವು ಈಗ ಇದು ಟೂ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿರೋದಕ್ಕೆ ನಮಗೆ ಕರೆಂಟ್ ಏನು, ವೋಲ್ಟೇಜ್ ಏನು, ರೆಸಿಸ್ಟೆನ್ಸ್ ಏನಂತ ಅಂಡರ್ಸ್ಟುಡ್ ಆಯಿತು. ನಾವು ಈ 3 ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. 3 ರೆಸಿಸ್ಟೆನ್ಸ್ ಕೊಡ್ತೀನಿ ನಾನು. R3. Okay na? Here also we can find what is the relation between voltage, current and resistance. Okay, what is the current here? I is equal to what? Sum ಆಗಬೇಕು, ಹೌದಲ್ವಾ? ಎಷ್ಟು ಕರೆಂಟ್ ಇದೆ ಇಲ್ಲಿ? 3 ಕರೆಂಟ್ಸ್ ಇದಾವೆ. how to write? That is I1 plus I2 plus I3. This is I3. ಕರೆಕ್ಟಾ? What is voltage? Voltage ಸೇಮ್ ಇರಬೇಕಲ್ವಾ? ಓಕೆ, ನಾವು ವಿತೌಟ್ ಡೂಯಿಂಗ್ ದ ಕ್ಯಾಲ್ಕುಲೇಷನ್, ಅವಾಗ ನಮ್ಮ ಫಾರ್ಮಲ್ ಎಕ್ಸಾಮಲ್ಲೇ ನಿಮ್ಮ 5 ಮಾರ್ಕ್ಸ್ಗೆ ಏನು RP ಫೈಂಡ್ ಔಟ್ ಮಾಡಂತ ಕೇಳಲ್ಲ, ಹೌದಲ್ವಾ? ನಮ್ಗೆ ಫಾರ್ಮುಲಾ ಗೊತ್ತಿರಬೇಕಷ್ಟೇ. ಇಫ್ 3 ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಟು ಸೀರೀಸ್, ವಾಟ್ ಈಸ್ ದ RP? RP ಕ್ಯಾನ್ ಬಿ ರಿಟನ್ ಆಸ್ 1 ಡಿವೈಡೆಡ್ ಬೈ ಅಲ್ಲ R1 ಇಂಟು R2 ಇಂಟು R3. ಕರೆಕ್ಟಾ? Understood ಆಯ್ತಲ್ವಾ? ನಾವು ಡಿನಾಮಿನೇಟರ್ how to write? First to close the R1, what is remaining is R2 into R3 plus next R2 close ಮಾಡಿ, what is remaining is R1 into R3 plus R3 close ಮಾಡಿ R1 into R2. This is the formula you should remember while finding the total resistance in series, parallel. 3 ರೆಸಿಸ್ಟೆನ್ಸ್ ಕೊಟ್ಟಾಗ ಫಾರ್ಮುಲಾ. ಇಲ್ಲ ನೀವು ಹೀಗೂ ಬರೀಬೋದು ಈ ಫಾರ್ಮುಲಾನ, 1 ಡಿವೈಡೆಡ್ ಬೈ RP ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ R1 ಪ್ಲಸ್ 1 ಡಿವೈಡ್ ಬೈ R2 ಪ್ಲಸ್ 1 ಡಿವೈಡ್ ಬೈ R3. ಆಫ್ಟರ್ ಸಿಂಪ್ಲಿಫಿಕೇಶನ್ ಆಫ್ ಆಲ್ ಥಿಂಗ್ಸ್ ರೆಸಿಪ್ರೋಕಲ್ ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಫಾರ್ಮುಲಾ ಬರುತ್ತೆ. ನೀವು ಹೇಗಾದರೂ ಯೂಸ್ ಮಾಡ್ಕೋಬೋದು. ಅಂಡರ್ಸ್ಟುಡ್ ಆಯ್ತಲ್ವಾ? ಅರ್ಥ ಆಯ್ತೇನಪ್ಪ ಫಾರ್ಮುಲಾಸು? ನಾವು ಈಗ ಎಕ್ಸಾಮಲ್ಲಿ ಈಗ ಒಂದು ಸಮ್ ಮಾಡೋಣ. ಇದ್ರ ಮೇಲೆ ನಿಮಗೆ ಸೀರೀಸು ಪ್ಯಾರಲಲ್ ಅರ್ಥ ಆಗಿದೆ ಅಂದರೆ ಒಂದು ಸಮ್ ಮಾಡೋಣ. ಓಕೆ, ಸೀರೀಸ್ ಕೇಳಿದರೆ ಇಫ್ ಸಪೋಸ್ ಸಿಂಪಲ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೇ ದಿಸ್ ಒನ್ ಈಸ್ 10 ohm, this is 5 ohm, this is 15 ohm. This is voltage plus minus, voltage is 100 volts ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಅವನು ಕೇಳ್ತಾನೆ ಕ್ವಶನ್ ಅಲ್ಲಿ, ಫೈಂಡ್ RS and I, ಆರ್ ಡಯಾಗ್ರಾಮ್ ಕೊಡಲ್ಲ, ಇಲ್ಲಾಂದ್ರೆ ವ್ಯಾಲ್ಯೂಸ್ ಕೊಡ್ತಾನೆ, R1 R2 R3 ವ್ಯಾಲ್ಯೂ, ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಅಂತಲೂ ಕೇಳ್ಬೋದು, ಇಲ್ಲಾಂದ್ರೆ ಟೋಟಲ್ ಕರೆಂಟ್ ಅಂತಂದ್ರೂ ಕೇಳ್ಬೋದು ಎಕ್ಸಾಮಲ್ಲಿ, ಡಿಪೆಂಡ್ಸ್. ಓಕೆ, ನಾವು ವಾಟ್ ಈಸ್ ಫಸ್ಟ್ ನೋಡಿ, ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಕರೆಂಟ್ I is equal to what? V by R. ಬಟ್
ಒಂದು ಸಿಂಗಲ್ ಹಾರ್ ಕೊಟ್ಟಾಗ ಡೈರೆಕ್ಟಾಗಿ ತೊಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿತ್ತು ನಾವು. ಬಟ್ ಇಲ್ಲೇನಿದೆ, ನಂಬರ್ ಆಫ್ ರೆಸಿಸ್ಟೆನ್ಸ್ ಕೊಟ್ಟಿದಾಗ, ಅಂದರೆ ನೀವು ಟೋಟಲ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಿ ದೆನ್ ಯು ಗೋ ಫಾರ್ ಸಬ್ಸ್ಟಿಟ್ಯೂಟಿಂಗ್ ದ ಫಾರ್ಮುಲಾ. ದಟ್ಸ್ ವೈ ಐ ವಿಲ್ ರೈಟ್ RS is equal to, what is the formula? R1 plus R2 plus R3. What is R1? 10 plus 5 plus 15. How much? This is 30. ಏನಿದು ಯೂನಿಟ್ ಏನು? ಆರ್ ಅಲ್ಲಪ್ಪ, ಓಮ್ಸ್. ರೆಸಿಸ್ಟೆನ್ಸ್ ಯೂನಿಟ್ ಏನದು? ಓಮ್ಸ್. ಈಗ 30 ಓಮ್ಸ್ ಬಂತು ನಮಗೆ, ಹೌದಾ? ಈಗ ಈಸಿಯಾಗಿ ನಾವು I is equal to V ಡಿವೈಡ್ ಬೈ R ಫಾರ್ಮದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸಿ, ಐ ಡೋಂಟ್ ರೈಟ್ ಇಯರ್ ಆರ್ ಅಂತ ನಾನು ಬರೆಯಲ್ಲ. ಯಾಕಂತ ಬರಿತೀನಿ ನಾನು? RS ಅಂತ ಬರಿತೀನಿ. ರೆಸಿಸ್ಟೆನ್ಸ್ ಇನ್ ಸೀರೀಸ್, ಟೋಟಲ್ ರೆಸಿಸ್ಟೆನ್ಸ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ತೊಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾವು ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ವಿ? ಹೌ ಮಚ್? 100 ಡಿವೈಡೆಡ್ ಬೈ ದಟ್ ಈಸ್ 30. 0 0 ಕ್ಯಾನ್ಸಲ್ ಆಯ್ತಲ್ವಾ? ದಟ್ ಈಸ್ 10 ಡಿವೈಡೆಡ್ ಬೈ 3 ಮೀನ್ಸ್ ಎಷ್ಟು ಬರುತ್ತೆ? 3.33 amps. That is how much you got? That is 3.33 amps. This is the current and this is the resistance. Very simple ಆಗಿರುತ್ತೆ ಅಷ್ಟೇ, ಎಕ್ಸ್ಟ್ರಾರ್ಡಿನರಿ ಆಗಿ ಏನಿರಲ್ಲ. ಅಂಡರ್ಸ್ಟುಡ್ ಆಗ್ತಿದಲ್ವಾ? ಇದರಲ್ಲೇನು ಎಕ್ಸ್ಟ್ರಾರ್ಡಿನರಿ ಕ್ಯಾಲ್ಕುಲೇಷನ್ ಏನಿಲ್ಲಪ್ಪ. 10ನ 3ಇಂದ ಡಿವೈಡ್ ಮಾಡೋದಷ್ಟೇ. 3 3s are 9. ನೆಕ್ಸ್ಟ್ ಮತ್ತೆ 1 ಉಳ್ಕೊಳ್ಳುತ್ತೆ. 1ಇಂದ ಕ್ಯಾನ್ಸಲ್ ಆಗಲ್ಲ. ನಾವು ಪಾಯಿಂಟ್ ತೊಗೊಂಡು ಏನು ಮಾಡ್ತೀರಾ? 10 ತೊಗೋತೀರಾ. 10 ಅಂದರೆ 30 ಆಗುತ್ತೆ. ಸಾರಿ, ಮತ್ತೆ 10 ಬರುತ್ತೆ. ಒನ್ಸ್ ಅಗೇನ್ ದಟ್ ಈಸ್ ರಿಪೀಟಿಂಗ್. ದಟ್ ಈಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ 2 ಡೆಸಿಮಲ್ ಪಾಯಿಂಟ್ ಈಸ್ ಎನಫ್ ಫಾರ್ ಆಲ್ ದ ಸಿಂಪ್ಲಿಫಿಕೇಶನ್ ಆಫ್ ಎನಿ ಕ್ಯಾಲ್ಕುಲೇಷನ್ಸ್. ಅಂಡರ್ಸ್ಟುಡ್ ಆಯ್ತಲ್ವಾ? ನಾವು ಸಪೋಸ್ ಹಲೋ ವೋಲ್ಟೇಜ್ ಕೊಡ್ತಾರೆ. ಯಾಕಂದರೆ 2 ಅನ್ನೌನ್ಸ್ ಕೊಟ್ಟಿಲ್ಲ ಅಂದರೆ ನಾವು ಅನದರ್ ವೇರಿಯಬಲ್ಸ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. 3 ವೇರಿಯಬಲ್ಸ್ ಇದ್ದಾಗ 2 ಅನ್ನೌನ್ಸ್ ಅವ್ರು ಕೊಡಲೇಬೇಕು. ಇಟ್ ಮೇ ಬಿ ಗಿವನ್ ವೋಲ್ಟೇಜ್ ಕೊಡ್ಬೋದು, ಇಲ್ಲಾಂದರೆ ಕರೆಂಟ್ ಕೊಡ್ತಾರೆ, ಇಲ್ಲಾಂದರೆ ರೆಸಿಸ್ಟೆನ್ಸ್ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ, ಇಲ್ಲ ರೆಸಿಸ್ಟೆನ್ಸ್ ಕೊಡ್ತಾರೆ, ವೋಲ್ಟೇಜ್ ಕೊಡ್ತಾರೆ. ಅಂಡರ್ಸ್ಟುಡ್ ಆಯ್ತಲ್ವಾ? ಈಗ ಪ್ಯಾರಲಲ್ಗೆ ಒಂದು ಕೊಟ್ಟಿದ್ದಾರೆ ನಿಮ್ಮ, ಈಗ ಈ ಸೆಮಿಸ್ಟ್ರಲ್ಲಿ 24ಅಲ್ಲಿ ಈಗ ಕೊಟ್ಟಿದ್ದಾರೆ. ದಿಸ್ ಈಸ್ 2.5 ohm. This is 5 ohm. This is also 5 ohm. What is the total resistance ಅಂತ ಆಪ್ಷನ್ ಕೊಟ್ಟಿದ್ದಾರೆ. 0.5 ohm, 5 ohm, 3 ohm ಅಂತ ಕೊಟ್ಟಿದ್ದಾರೆ. ನೋಡೋಣ, ಚೆಕ್ ಮಾಡೋಣ. ಇಷ್ಟೇ ಇವರು ಕೊಟ್ಟಿರೋದು. ಏನಿದು? ಇಟ್ ಈಸ್ ಅ ಕಾಂಬಿನೇಷನ್ ಕೊಟ್ಬಿಟ್ಟಿದ್ದಾರೆ ಅವರು. ಸೀರೀಸು ಇದೆ, ಜೊತೆಲಿ ಏನಿದೆ? ಪ್ಯಾರಲಲ್ ಇದೆ. ಇದು ಪ್ಯಾರಲಲ್ಲು, ಇದು ಸೀರೀಸು. ಇಸೆಂಟ್ ಇಟ್? ಫಸ್ಟ್ ನಾವೇನು ಮಾಡಬೇಕು? ಪ್ಯಾರಲಲ್ನ ಸೊಲ್ಯೂಷನ್ ಮಾಡಬೇಕು ಫಸ್ಟು. ಓಕೆ, ಇದನ್ನು ನಾವು ಸೊಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಪ್ಯಾರಲಲ್ ಅಂದರೆ ದಿಸ್ ಈಸ್ 5 into 5 ಡಿವೈಡೆಡ್ ಬೈ 5 plus 5. ಐ ಆಮ್ ಕರೆಕ್ಟ್? ಹೌದೇನಪ್ಪ? ಸೇ ಎಕ್ಸಾಂಪಲ್ R2 R3 ಅಂದರೆ R2 into R3 ಡಿವೈಡೆಡ್ ಬೈ R2 plus R3. ಆರ್ ದಿಸ್ ಕ್ಯಾನ್ ಈಗ ಬರಿಬೋದು ಇದನ್ನು. ಹೇಗೆ ಅಂದರೆ ದಿಸ್ ಈಸ್ R1 say it is R2 and this one is R3. Okay na? Now R1 is series, R2 and R3 is parallel ide. In place of R2 value 5 ide, in place of R3 value is 5. Now you can change, idanna ನಾವು ಚೇಂಜ್ ಮಾಡ್ಕೊಳ್ಳೋಣ ಪ್ಯಾರಲಲ್ಗೆ. ಹೇಗೆ ಬರೀತಾರೆ ಪ್ಯಾರಲಲ್ ಅಂದರೆ? ಇವೆರಡು ಪ್ಯಾರಲಲ್ ಇದೆ. R2 into R3 ಡಿವೈಡೆಡ್ ಬೈ R2 plus R3 ಅಂದ್ರೂ ಒಂದೇ, R3 plus R2 ಅಂದ್ರೂ ಒಂದೇ, ಎರಡು ಒಂದೇ. ಅದನ್ನೇ ಇಲ್ಲಿ ಬರ್ದಿದ್ದೀನಿ ನಾನು. ಇದೆಷ್ಟಾಗುತ್ತೆ? 5 5s are 25. ದಿಸ್ ಈಸ್ 10. ಕರೆಕ್ಟಾ? ಎಷ್ಟು ಬರುತ್ತೆ? ದಿಸ್ ಈಸ್ 2.5 ಬರುತ್ತೆ. ಐ ಆಮ್ ಕರೆಕ್ಟ್? 2.5 ohm ಬರುತ್ತೆ. 25 ಡಿವೈಡ್ ಬೈ 10 ಅಂದರೆ. ಈಗೇನಾಯಿತು? ಸರ್ಕ್ಯೂಟ್
ವಿ ಕ್ಯಾನ್ ರೈಟ್ ಆಸ್ ಎ ರೀರೈಟ್ ಎ ಸರ್ಕ್ಯೂಟ್ ಹೀಗೆ ಬರೀಬೇಕು. ಹೇಗೆ? ಆಲ್ರೆಡಿ 2.5 ಹಾಗೆ ಇದೆ ಸೀರೀಸು. ಇದಕ್ಕೆ ಎಷ್ಟು ಬಂತು ನಮಗೆ ವ್ಯಾಲ್ಯೂಸು? ಅನದರ್ 2.5 ಬಂತು. ಈಗ ಇವೆರಡು ಏನಾಗಿದೆ? ಸೀರೀಸ್ ಇದೆ, ಇಸೆಂಟ್ ಇಟ್? ಸೀರೀಸ್ ಇದೆ. ಸೀರೀಸ್ ಅಂದರೆ ಗೊತ್ತಿದ್ದು, ವಿ ಕ್ಯಾನ್ ರೈಟ್ ಆಸ್ ಆರ್ ಎಸ್ ಇಸ್ ಈಕ್ವಲ್ ಟು ಸೇ ದಿಸ್ ಒನ್ ಐ ವಿಲ್ ಕನ್ಸಿಡರ್ R4 R5 ಅಂತ ತಗೊಳ್ತೀನಿ. ಸಿಂಪ್ಲಿ ಸುಮ್ಮನೆ ನಿಮ್ಗೆ ಅಂಡರ್ಸ್ಟೂಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ನೇಮಿಂಗ್ ಕೊಟ್ಟಿನಿ. ಇಲ್ಲ ನೀವು ಡೈರೆಕ್ಟಾಗಿ ಹಾರ್ಡ್ ಮಾಡ್ಬೋದು ಅಷ್ಟೇ ಎಕ್ಸಾಮಲ್ಲಿ. ಓಕೆ, ದಿಸ್ ಈಸ್ R4 ಪ್ಲಸ್ R5 ದಟ್ ಈಸ್ ಈಕ್ವಲ್ ಟು 2.5 ಪ್ಲಸ್ 2.5. ಹೌ ಮಚ್ ಯು ಗೆಟಿಂಗ್? 5 ohms. ದಿಸ್ ಈಸ್ RS. ಮಾತಾಡಬೇಡ್ರೋ, ನೀವು ದುಡ್ಡು ಕೊಟ್ಟು ಬಂದಿರೋದು ಮಾತಾಡೋಕ್ಕಲ್ಲ, ಪಾಠ ಕಲಿಯೋದಕ್ಕೆ, ಹೌದಲ್ವಾ? ಕಾಲೇಜಲ್ಲಾದರೆ ಮಾತಾಡ್ಕೋಬೋದು, ಇಲ್ಲಿ ನೀವು ದುಡ್ಡು ಬಂದಾಗ ಯೂಸ್ ಮಾಡ್ಕೋಬೇಕಪ್ಪ. ಡೌಟ್ ಇದ್ದರೆ ಕೇಳಿ, ಸುಮ್ಮನೆ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಪಾಪ. ಇದು ಅರ್ಥ ಆಯ್ತಪ್ಪ? ಅಂಡರ್ಸ್ಟೂಡ್ ಆಯ್ತೇನ್ರಿ? ಓಕೆ ಸಿಸ್ಟರ್, ಇದೇ ಕ್ವಶನ್ ಕೇಳಿದ್ರು 2024 ಕೇಳಿರೋ ಕ್ವಶನ್. ಈ ಚಾಪ್ಟ್ರಲ್ಲಿ ಇಷ್ಟೇ ಕ್ವಶನ್ ಕೇಳಿರೋದು. ಓಕೆನಾ? ನಾವು ಇಫ್ ಸಪೋಸ್ 3 ರೆಸಿಸ್ಟೆನ್ಸ್ ಅದು ಕೇಳಲ್ಲ, ಕೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಕ್ಯಾಲ್ಸಿ ಇರಲ್ಲ, ಎಕ್ಸಾಮಲ್ಲಿ ಇರಲ್ಲ. ಕೇಳಿದ್ರೆ ಸಿಂಪಲ್ ಕೇಳ್ತಾನೆ. ಸೇ ಎಕ್ಸಾಂಪಲ್ಲು 3 ರೆಸಿಸ್ಟೆನ್ಸು. ಬೇಕಾ? ದಿಸ್ ಈಸ್ R3. ಸಪೋಸ್ R1 ಈಸ್ 1 ohm, ಬೇಡ 1 ohm ಬೇಡ, 2 ohm. ದಿಸ್ ಈಸ್ 2 ohm, ದಿಸ್ ಈಸ್ 4 ohm. ಓಕೆನಪ್ಪ? ಪಟ್ ಅಂತ ಮಾಡ್ಬೇಕು ನೀವು. ಈಗ RP ಫಾರ್ಮುಲಾ ಏನು ಬರೀತೀರಾ? R1 ಇಂಟು R2 ಇಂಟು R3 ಹೋಲ್ ಡಿವೈಡ್ ಬೈ, ಫಸ್ಟ್ R1 ಕ್ಲೋಸ್ ಮಾಡ್ಕೊಳ್ತೀರಾ. ರಿಮೈನಿಂಗ್ ಏನಿದೆ? R2 ಇಂಟು R3 ಪ್ಲಸ್ ನೆಕ್ಸ್ಟ್ R2 ಕ್ಲೋಸ್ ಮಾಡಿ. ಏನಾಗುತ್ತೆ? R1 ಇಂಟು R3. ನೆಕ್ಸ್ಟು R1 ಇಂಟು R2. ಕರೆಕ್ಟಾ? ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. R1 ಎಷ್ಟಿದೆ? 2 ಇಂಟು 2 ಇಂಟು 4. ಕರೆಕ್ಟಾ? ನೆಕ್ಸ್ಟು ದಟ್ ಈಸ್ 2 ಇಂಟು 4 ಪ್ಲಸ್ ನೆಕ್ಸ್ಟು ಒನ್ಸ್ ಅಗೇನ್ 2 ಇಂಟು 4 ಪ್ಲಸ್ 2 ಇಂಟು 2. ಐ ಆಮ್ ಕರೆಕ್ಟ್? ಕರೆಕ್ಟ್ ಆಗಿದೆಯಪ್ಪ? 2 2s are 4, 4 4s are 16 ನ್ಯೂಮರೇಟ್ರು. 4 2s are 8 ಪ್ಲಸ್ 4 2s are 8 ಪ್ಲಸ್ 4. ದಟ್ ಈಸ್ RP is equal to 16 ಡಿವೈಡ್ ಬೈ ಎಷ್ಟಾಯ್ತಿದು? 20. ಈಗ ಡಿವೈಡ್ ಮಾಡ್ಕೋಬೇಕು. ಇಟ್ ವಿಲ್ ಗೆಟ್ ಏನಮ್ಮ? 8 ಪ್ಲಸ್ 8 16, 16 ಪ್ಲಸ್ 4 20, 2 2s are 4, 4 4s are 16. ಇದು ಮಾಡ್ಕೋಬೇಕು ನೀವು. ಮಾಡಿದ್ರೆ ನೋಡಿ, ನಾನು ಅದನ್ನೇ ಹೇಳಿದ್ದೀನಿ, ಇಷ್ಟೊಂದು ಕಾಂಪ್ಲಿಕೇಟ್ ಕೊಡಲ್ಲ. ಇದನ್ನು ಡಿವೈಡ್ ಮಾಡೋದು ಗೊತ್ತಲ್ವಾ ನಿಮಗೆ? 16ನ 20ನ ಡಿವೈಡ್ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ಇದು ಜಾಸ್ತಿ ಕಡಿಮೆ ಇದೆ, ಜಾಸ್ತಿ ಇರಬೇಕು ಈ ನಂಬರ್ಗಿಂತ. ಡಿವಿಸರ್, ಡಿವಿಡೆಂಟು, ಕೋಶೆಂಟ್ ಕೇಳಿದ್ರಲ್ವಾ? ಅಂದರೆ ಇದು ಈ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದಾಗ ಡಿವೈಡ್ ಮಾಡೋದು ಆಗಲ್ಲ. ಅಂದ್ರೆ ಏನು ಮಾಡ್ತೀರಾ? 0 ಪಾಯಿಂಟ್ ಅಂತ ತೊಗೊಂಡು ಏನು ಮಾಡ್ತೀರಾ? 0 ಹಾಕೊಂಡು ಮಾಡ್ತೀರಾ. ಓಕೆ, ಯು ವಿಲ್ ಗೆಟ್ ಸಮ್ ಡೆಸಿಮಲ್ ವ್ಯಾಲ್ಯೂಸ್. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಎಷ್ಟೋ ಒಂದು ಬರುತ್ತಂತ ಇಟ್ಕೊಳ್ಳೋಣ. ಯಾಕಂದರೆ ಕ್ಯಾಲ್ಸಿನೂ ಇಲ್ಲ, ಮೊಬೈಲ್ ಇಲ್ಲ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಸಿಂಪಲ್ ಮ್ಯಾಥಮೆಟಿಕ್ಸ್ ಇದ್ರೆ ಗೊತ್ತಿದ್ರೆ ಸಾಕು. ಓಕೆ, ಏನೇ ಹೌ ಈಗ ನಿಮಗೆ ಸೀರೀಸು ಇದೆ, ಪ್ಯಾರಲಲ್ ಇದೆ, 2 ಸರ್ಕ್ಯೂಟ್ಸ್ ಗೊತ್ತಾಯಿತು. ಇಲ್ಲಿ ಏನು ಲರ್ನ್ ಮಾಡಬೇಕು ಅಷ್ಟು ಮಾತ್ರ ಲರ್ನ್ ಮಾಡೋಣ ಸಾಕು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೀರೀಸಲ್ಲಿ ಕರೆಂಟು, ಪ್ಯಾರಲಲ್ಲಿ ಕರೆಂಟು. ಸೀರೀಸಲ್ಲಿ ಏನಾಗಿರುತ್ತೆ? ಕಾಮನ್ ಆಗಿ ಈಕ್ವಲ್ ಇರಬೇಕು. ಕರೆಕ್ಟಾ? ಹೌದಲ್ಲೇನಪ್ಪ? ಹೌದು. ಹಾಗಾದ್ರೆ ಇದು ಉಲ್ಟಾ ಏನಾಗಬೇಕು? ಇವನು ಹ್ಯಾಡ್ ಆಗಬೇಕು. ಇಲ್ಲಿ I1 ಪ್ಲಸ್ I2. ವೋಲ್ಟೇಜ್ ಏನಾಗುತ್ತಪ್ಪ? ಸೀರೀಸಲ್ಲಿ ಸಮ್ ಆಗುತ್ತೆ. ದಟ್ ಈಸ್
ಸಮ್ ಆಫ್ ದ ಆಲ್ ದ ವೋಲ್ಟೇಜ್ ಡ್ರಾಪ್ಸ್ ಅಂತ ಕರಿತೀವಿ. ದಟ್ ಈಸ್ V2. ಇಲ್ಲೇನಾಗಬೇಕು, ಇವನಿಗೆ ಉಲ್ಟಾ ಅಂದ್ರೆ ಏನು, V1 ಇಸ್ ಈಕ್ವಲ್ ಟು V2. ನೆಕ್ಸ್ಟ್ ರೆಸಿಸ್ಟೆನ್ಸ್ ಏನಾಗಬೇಕು, ಇಲ್ಲಿ RS ಅನ್ನೋದು ಸಮ್ ಆಗ್ತದೆ, ಸಮ್ ಆಫ್ ಆಲ್ ದ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಸಮ್ ಮಾಡಬೇಕು. ದಟ್ ಈಸ್ R1 ಪ್ಲಸ್ R2 ಅಂತ ಕರಿತೀವಿ. ಇಲ್ಲಿ RP ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಷ್ಟೇ. ಡಿವೈಡ್ ಆಗುತ್ತೆ ಅಂದರೆ ಸೀರೀಸ್ ಅಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಪ್ಯಾರಲಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಸೀರೀಸ್ ಸರ್ಕ್ಯೂಟ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವೋಲ್ಟೇಜ್ನ ಇನ್ಕ್ರೀಸ್ ಮಾಡೋದಕ್ಕೆ. ಪ್ಯಾರಲಲ್ ಸರ್ಕ್ಯೂಟ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕರೆಂಟನ್ನು ಇನ್ಕ್ರೀಸ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಈಗ ಪ್ಯಾರಲಲ್ ಸರ್ಕ್ಯೂಟ್ಸ್ ಏನು ಬಂದು ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂತ ಕರೆದ್ವಿ, ಹೌದಾ? ಸೀರಿಯಲ್ ಸೆಟ್ಗಳೆಲ್ಲ ಹೀಗೆ ಬಿಡ್ತಾ ಇದ್ದಾರೆ, ಈಗ ಮೊದಲೆಲ್ಲ ಹೀಗೆ ಬಿಡ್ತಿದ್ರು ಅಂತ ಹೇಳಿದ್ರು. ಯಾಕಂದರೆ ಸೀರಿಯಲ್ ಸೆಟ್ಟಲ್ಲಿ ಒಂದು ಬಲ್ಬ್ ಏನಾದರೂ ಗಾನ್ ಆಯ್ತಂದ್ರೆ ನೆಕ್ಸ್ಟ್ ಬಲ್ಬ್ಗೆ ಪವರ್ ಹೋಗಲ್ಲ, ಅದನ್ನು ಸೀರೀಸ್ ಅಂತ. ಇದು ಡಿಸ್ಅಡ್ವಾಂಟೇಜ್. ಪ್ಯಾರಲಲ್ ಹಾಗೇನಿಲ್ಲ, ಒಂದು ಬಲ್ಬ್ ಹೋದ್ರೂ ಬೇರೆ ಬಲ್ಬಲ್ಲಿ ಪವರ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಎ ಪ್ಯಾರಲಲ್ ಕನೆಕ್ಷನ್. ಅಂಡರ್ಸ್ಟುಡ್ ಆಯ್ತಾನಪ್ಪ? ಓಕೆ. ಇಷ್ಟು ಓವರ್ ಆಲ್ ಕಾನ್ಸೆಪ್ಟ್ ಆಫ್ ದಿ relation between the voltage, current and resistance in series as well as the parallel circuit. Okay, done. ಅರ್ಥ ಆಯ್ತಾ? ಓಕೆ, ಅದನ್ನೇ ಈಗ ನೀವು ಪ್ರೀವಿಯಸ್ ಸ್ಲೈಡ್ಸ್ ನೋಡೋಣ. ಇದು ಆಮೇಲೆ ಹೋಗೋಣ. ಸೀರೀಸ್ ಕಾಂಬಿನೇಷನ್ ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಹೇಳಿಬಿಟ್ಟಿದ್ದೀನಿ. ಒನ್ ಕಾಂಬಿನೇಷನ್ ಆಫ್ 2 or more electrical components that are interconnected by conducting path. The electrical components may be active and passive components ಅಂತ ಫಸ್ಟ್ ಚಾಪ್ಟರ್ಲೇ ಹೇಳಿಬಿಟ್ಟಿದ್ದೀನಿ. ರೆಸಿಸ್ಟೆನ್ಸ್ ಯಾವ ಕಾಂಪೊನೆಂಟು, ಆಕ್ಟಿವ್ ಕಾಂಪೊನೆಂಟ್ಸಾ ಪ್ಯಾಸಿವ್ ಕಾಂಪೊನೆಂಟ್ಸಾ? ಪ್ಯಾಸಿವ್. ವೆರಿ ಗುಡ್, ಪ್ಯಾಸಿವ್ ಕಾಂಪೊನೆಂಟ್ಸ್. ಆಕ್ಟಿವ್ ಕಾಂಪೊನೆಂಟ್ಸ್ ಅಂದರೆ ಯಾವುದು? ಓನ್ಲಿ ವೋಲ್ಟೇಜ್ ಸೋರ್ಸು, ಕರೆಂಟ್ ಸೋರ್ಸು, FET, ಮಾಸ್ಫೆಟ್ಟು, ಟ್ರಾನ್ಸ್ಫಾರ್ಮರು ಎಕ್ಸೆಟ್ರಾ. ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂದರೆ ಇಂಪಾರ್ಟೆಂಟು ರೆಸಿಸ್ಟರು, ಕೆಪಾಸಿಟರು, ಇಂಡಕ್ಟರ್. ವೆರಿ ಇಂಪಾರ್ಟೆಂಟ್ ಆಗಿ ಇದು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಬರುವಂಥ ಚಾನ್ಸಸ್ ಇರ್ತವೆ. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಇಲ್ಲೇನು ಹೇಳುತ್ತಂದರೆ ನಿಮ್ಗೆ ಆಲ್ರೆಡಿ ಡೈರೆಕ್ಟ್ ಅಂದರೆ ಏನು, DC ಅಂದರೆ ಏನು, AC ಅಂತ ಪ್ರೀವಿಯಸ್ ಕ್ಲಾಸನ್ನು ಎಕ್ಸ್ಪ್ಲೈನ್ ಮಾಡಿದ್ರಿ. ನೀವು DC ಸರ್ಕ್ಯೂಟ್ ಇರುತ್ತವೆ, AC ಸರ್ಕ್ಯೂಟ್ ಎರಡೂ ಇರುತ್ತವೆ. ಅಂಡರ್ಸ್ಟುಡ್ ಆಯ್ತಲ್ವಾ? ಇದು ಸೀರೀಸ್ ಕನೆಕ್ಷನ್ಸ್. ನಾನು ಫಾರ್ಮುಲಾ ಎಲ್ಲ ಡಿರೈವ್ ಮಾಡಿದ್ನಲ್ವಾ, ಇದು ಆಲ್ರೆಡಿ ಈ ಸ್ಲೈಡ್ಸಲ್ಲಿರೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ನಾನು. ಇದರಲ್ಲೇನು ಮತ್ತೆ ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೀರೀಸ್ ಅಂದರೆ ಎಂಡ್ ಟು ಎಂಡ್ ಕನೆಕ್ಟ್ ಮಾಡ್ತೀವಿ. ಸೀರೀಸಲ್ಲಿ ಕರೆಂಟ್ ಏನಾಗಿರಬೇಕು, ಸೇಮ್ ಇರುತ್ತೆ, ವೋಲ್ಟೇಜು ಸಮ್ ಆಗುತ್ತೆ, ರೆಸಿಸ್ಟೆನ್ಸು ಹ್ಯಾಡ್ ಅಪ್ ಆಗುತ್ತೆ ಅಷ್ಟೇ. ಪ್ಯಾರಲಲ್ ಅಂತ ಹೋದಾಗ ಅದು ಡಿರಿವೇಷನ್ಸ್ ಮಾಡಿದ್ದಾರೆ. ಈ ಡಿರಿವೇಷನ್ಸ್ ಏನು ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಈ ಫಾರ್ಮುಲಾ ನೆನ್ಪಿಟ್ಕೋಬೋದು. ಇಲ್ಲ ಈ ಫಾರ್ಮುಲಾ ನಾವು ಹೇಗೆ ಚೇಂಜ್ ಮಾಡ್ಕೊಂಡ್ವಿ, 1/R ಈಕ್ವಲೆಂಟ್ ಅಂತ ಕರಿಬೋದು, RP ಅಂತ ಕರೆದ್ವಿ. R1 × R2 × R3 ಡಿವೈಡೆಡ್ ಬೈ ಫಾರ್ಮುಲಾ ಮಾಡಿದ್ರಲ್ಲ, ಇದೆಲ್ಲ ಸ್ಟೋರಿ ಬೇಕಾಗಿಲ್ಲ ನಿಮಗೆ. ನೆಕ್ಸ್ಟು ಒಂದು ಕಾನ್ಸೆಪ್ಟ್ ಇದೆ. ಈಗ ನಿಮಗೆ ವೋಲ್ಟೇಜ್ ಅಂದರೆ ಗೊತ್ತಾಯ್ತಲ್ಲೇನಪ್ಪ, ಕರೆಂಟ್ ಅಂದರೆ ಗೊತ್ತಾಗಿದೆಯಾ? ಮೇನ್ ಕಾನ್ಸೆಪ್ಟ್ ಈ ಚಾಪ್ಟರ್ಲಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹೇಳಿ, ನಾನು ರಿಪೀಟ್ ಮಾಡ್ತೀನಿ. ಕರೆಂಟ್ ಅಂದರೆ ಚಾರ್ಜ್ ಫ್ಲೋ ಆಗಬೇಕು. ವೋಲ್ಟೇಜ್ ಅಂದರೆ ಏನು ಮಾಡ್ತದೆ, ಅದಕ್ಕೆ ಚಾರ್ಜ್ ಫ್ಲೋ ಆಗೋದಕ್ಕೆ ಪ್ರೆಷರ್ ಕೊಡ್ತದೆ. ರೆಸಿಸ್ಟೆನ್ಸ್ ಕೆಲಸ ಏನು ಮಾಡುತ್ತೆ, ಅಪೋಸ್ ಮಾಡುತ್ತೆ ಅಥವಾ ರಿಡ್ಯೂಸ್ ಮಾಡುತ್ತೆ. ಯಾವುದನ್ನು, ಫ್ಲೋ ಆಫ್ ಕರೆಂಟ್ನ ರಿಡ್ಯೂಸ್ ಮಾಡುತ್ತೆ. ಇಷ್ಟು ಈ ಮೂರು ಕಾನ್ಸೆಪ್ಟ್ನ ನೆನ್ಪಿಟ್ಕೋಬೇಕು ನೀವು. ಇದು ನೆನ್ಪಿಟ್ಕೊಂಡ್ರೆ ಓಪನ್ ಸರ್ಕ್ಯೂಟ್ ಅಂದರೆ ಏನು,
ಸಿ ನೋಡಿ, ಈಗ 3 ಕಾನ್ಸೆಪ್ಟ್ ಲರ್ನ್ ಮಾಡೋಣ. ಈಗ ಓಪನ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಜನರಲ್ ಆಗಿ. ಓಪನ್ ಅಂದ್ರೆ ಏನು? ಆಫ್ ಕಂಡೀಷನ್. ಕ್ಲೋಸ್ಡ್ ಕಂಡೀಷನ್ ಅಂತ ಹೇಳ್ತೀವಿ. ಕ್ಲೋಸ್ಡ್ ಕಂಡೀಷನ್ ಏನು? ಸ್ವಿಚ್ ಆನ್ ಮಾಡ್ತೀವಿ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲಿ ನೋಡಿ, ಓಪನ್ ಅಂದಾಗ ಇದು ಸ್ವಿಚ್ಚು, ದರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದ 2 ಟರ್ಮಿನಲ್ಸ್, ದಟ್ ಮೀನ್ಸ್ ಇದು ಆಫ್ ಕಂಡೀಷನ್ ಇರುತ್ತೆ. ಕ್ಲೋಸ್ಡ್ ಸರ್ಕ್ಯೂಟ್ ಅಂದಾಗ ಸ್ವಿಚ್ ಆನ್ ಆಗಿರುತ್ತೆ, ಅಂದರೆ ವೋಲ್ಟೇಜು ಕರೆಂಟು ಫ್ಲೋ ಆಗುತ್ತೆ, ಲೈಟ್ ಗ್ಲೋ ಆಗುತ್ತೆ. ಅಂದರೆ ಪಾಸಿಟಿವ್ ಟರ್ಮಿನಲಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ನೆಗೆಟಿವ್ ಟರ್ಮಿನಲ್ಸ್ಗೆ ಹೋಯ್ತದೆ, ಮತ್ತೆ ರಿಟರ್ನು ಪಾತ್ ಇರುತ್ತೆ ನೆಗೆಟಿವ್. ಇದನ್ನು ನಾವೇನಂತ ಕರಿತೀವಿ ಜನರಲ್ ಆಗಿ, ಸಾರಿ ನಾನು ಹೇಳೋದು ಮರ್ತಿದ್ದೆ, ಅದನ್ನು ನಾವು ಕನ್ವೆನ್ಷನಲ್ ಕರೆಂಟ್ ಮೆಥಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಅಂದರೆ ಏನು? ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಪಾಸಿಟಿವ್ ಇಂದ ಟರ್ಮಿನಲಿಂದ ನೆಕ್ಸ್ಟು ನೆಗೆಟಿವ್ ಟರ್ಮಿನಲ್ಗೆ ಬಂದರೆ ಇದನ್ನೇನಂತ ಕನ್ವೆನ್ಷನಲ್ ಕರೆಂಟ್ ಅಂತೀವಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕರೆಂಟ್ ಅಂತ ಬೇರೆ ಇದೆ. ಎಲೆಕ್ಟ್ರಾನಿಕ್ ಕರೆಂಟ್, ಎಲೆಕ್ಟ್ರಾನ್ಸ್ ಅಂದರೆ ಏನು ಹೇಳಿ? ನೆಗೆಟಿವ್ಸ್. ಅಂದರೆ ನೆಗೆಟಿವಿಂದ ಫ್ಲೋ ಆಗಿ ಪಾಸಿಟಿವ್ ಟರ್ಮಿನಲ್ ಬರೋದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರಾನಿಕ್ಸ್ ಪಾತ್ ಅದು, ಅಥವಾ ಎಲೆಕ್ಟ್ರಾನಿಕ್ಸ್ ಕರೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಅದಿರಲಿ, ಈಗ ಏನು ಮಾಡ್ತಿದ್ವಿ? ಓಪನ್ ಸರ್ಕ್ಯೂಟಲ್ಲಿ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ ಟರ್ಮಿನಲ್ಸ್, ಹೌದಾ? ಹಾಗಾದರೆ ಏನು ಹೇಳ್ತಾ ಇದ್ದೀನಿ? ಕರೆಂಟ್ ಏನಾಗಿರುತ್ತೆ ಅಂತ ಹೇಳಬೇಕು ನೀವು. ನೋಡಿ, ಸ್ವಿಚ್ ಆನ್ ಮಾಡೇ ಇಲ್ಲ ಅಂದರೆ ಅದು ಓಪನ್ ಆಗಿದೆ ಅಂದರೆ ಕರೆಂಟ್ ಏನಾಗಿದೆ ಅಂದ್ರೆ ಮೀನಿಂಗು ವೆರಿ ಗುಡ್, 0 ಆಗಿದೆ ಅಂತ ಅರ್ಥ. 0. ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಆರ್ ಇಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಐ. ಐ ಆಮ್ ಕರೆಕ್ಟ್? ಹೌದಲ್ವಾ? ರೆಸಿಸ್ಟೆನ್ಸ್ ಏನಾಗಿರುತ್ತೆ ಓಪನ್ ಸರ್ಕ್ಯೂಟಲ್ಲಿ? ವಿ ಡಿವೈಡ್ ಬೈ 0. ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಎನಿಥಿಂಗ್ ಡಿವೈಡ್ ಬೈ 0 ಇಸ್ ಕಾಲ್ಡ್ ವಾಟ್? ವೆರಿ ಗುಡ್, ಇನ್ಫಿನಿಟಿ. 0 ಅಲ್ಲಪ್ಪ. ಅಂದರೆ ಇದು ನೆನ್ಪಿಟ್ಕೊಳ್ಳಿ ಕಾನ್ಸೆಪ್ಟು. ಓಪನ್ ಸರ್ಕ್ಯೂಟಲ್ಲಿ ಕರೆಂಟ್ 0 ಆಗಿರುತ್ತೆ. ನಿಮಗೆ ಗೊತ್ತಿದೆ, ಕರೆಂಟ್ 0 ಆಯ್ತು ಅಂದ್ರೆ ಆಟೋಮೆಟಿಕ್ ವೋಲ್ಟೇಜ್ ಏನಾಗಬೇಕು? 0ನೇ ಆಗಬೇಕು. ಅಕಾರ್ಡಿಂಗ್ ಟು ಓಮ್ಸ್ ಲಾ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ವಿ ಏನಾಗುತ್ತಪ್ಪ? 0 ಆಯಿತು. ಅಂದರೆ ಇದು ರೆಸಿಸ್ಟೆನ್ಸ್ ಏನಾಗುತ್ತೆ? ಹೈ ಇರುತ್ತೆ ಅಂತ. ರೆಸಿಸ್ಟೆನ್ಸ್ ಹೈ ಇದೆ ಅಂದರೆ ಏನರ್ಥ? ಅಪೋಸ್ ಜಾಸ್ತಿ ಮಾಡ್ತಾ ಇದೆ, ಕರೆಂಟೇ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಮೀನಿಂಗು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ದೇನಪ್ಪ? ನೀವು ಹೇಳ್ತೀರಾ ಏನು ಮಗ, ನಾನು ಕರೆಂಟನ್ನೇ ಕೈಯಾಗಿ ಹಿಡ್ಕೊಂಡೆ, ನಾನು ಬಾಯಲ್ಲಿ ತೆಗೆದು ವಿಡಿಯೋಗಳಿಗೆಲ್ಲ ನೋಡಿರ್ತೀರ. ಮೀನಿಂಗ್ ಏನು? ಈಗ ಸ್ವಲ್ಪ ಜನಕ್ಕೆ ಕರೋನಾ ಬಂತು, ಸ್ವಲ್ಪ ಜನಕ್ಕೆ ಕರೋನಾ ಬಂದಿಲ್ಲ. ಯಾಕೆ ಹೇಳಿ? ಇಮ್ಯುನಿಟಿ ಪವರ್. ಹಾಗೆ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಇರ್ತದೆ ಬಾಡಿಗಲ್ಲಿ. ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರ್ತಾರೆ. ಯಾಕಂದರೆ ನೋ ಒನ್ ಈಸ್ ಯೂನಿಕ್ ಇನ್ ದ ವರ್ಲ್ಡ್. ಅಂದರೆ ನನ್ನ ಥರ ನೀವಿಲ್ಲ, ನಿನ್ನ ಥರ ಇನ್ನೊಬ್ರು ಇರಲ್ಲ. ಅಂದರೆ ಡಿಫ್ರೆಂಟ್ ಆಗಿರ್ತಾರೆ, ಡಿಫ್ರೆಂಟ್ ಎನರ್ಜೀಸ್ ಇರುತ್ತೆ. ಹಾಗೆ ನಾನು ಏನು ಹೇಳಕ್ಕೆ ಹೋಗಿದ್ದೆ ಅಂದರೆ, ಸೀರೀಸಲ್ಲಿ ಸರ್ಕ್ಯೂಟ್ ಆಫ್ ಆಗಿದೆ ಅಂದರೆ ಕರೆಂಟ್ 0 ಇರುತ್ತೆ, ವೋಲ್ಟೇಜ್ 0 ಇದೆ, ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಓಕೆ, ಈಗ ಕ್ಲೋಸ್ ಸರ್ಕ್ಯೂಟಲ್ಲಿ ಪವರ್ ಆನ್ ಮಾಡಿದೆ. ಪವರ್ ಆನ್ ಮಾಡಿದ್ರೆ ಕರೆಂಟ್ ಏನಾಗುತ್ತೆ? ರೆಸಿಸ್ಟೆನ್ಸ್ ಏನಾಗಿರುತ್ತೆ? 0 ಆಗಬೇಕು. ರೆಸಿಸ್ಟೆನ್ಸ್ ಏನಾಗಬೇಕು? 0 ಆಗಬೇಕು. ನೆಕ್ಸ್ಟ್ ರೆಸಿಸ್ಟೆನ್ಸ್ 0 ಆದರೆ ವಿ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಐ ಇಂಟು ಆರ್. ಅಥವಾ ಐ ಇಸ್ ಈಕ್ವಲ್ ಟು ಏನು? ವಿ ಡಿವೈಡೆಡ್ ಬೈ ಆರ್. ದಟ್ ಈಸ್ ಐ ಇಸ್ ಈಕ್ವಲ್ ಟು ಏನು? ವಿ ಡಿವೈಡ್ ಬೈ ಆರ್ 0. ಐ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇರುತ್ತೆ ಆ್ಯಂಡ್ ವಿ ಇಸ್ ಆಲ್ಸೋ ಇನ್ಫಿನಿಟಿ. ಅಂದರೆ ವೋಲ್ಟೇಜು ಕರೆಂಟು ಜಾಸ್ತಿ ಇರುತ್ತೆ, ಅಂದರೆ ಫ್ಲೋ ಆಗ್ತಾ ಇದೆ ಅಂತ ಮೀನಿಂಗು. ರೆಸಿಸ್ಟೆನ್ಸ್ ಏನಾಗಿದೆ? ಕಡಿಮೆ ಆಗಿದೆ. ಈಗ ಸಪೋಸ್ ನಾವು ತಲೆ ಕಟ್ಬಿಟ್ಟು ಸರ್ಕ್ಯೂಟ್ ಮೇಲೆ ಒಂದು ವೈರ್ ಹಾಕಿಬಿಟ್ವಿ, ಪಾಸಿಟಿವ್ ನೆಗೆಟಿವ್ ಮೇಲೆ ಒಂದು ವೈರ್ ಹಾಕಿದ್ರೆ ಏನಾಯ್ತು? ಅವಾಗ ಪವರು ಇಲ್ಲೂ ಹೋಗಲ್ಲ. ಏನು ಪಾತು? ಇನ್ನೊಂದು ಅನದರ್ ಪಾತ್ ಬರುತ್ತೆ, ಹೈ ವೋಲ್ಟೇಜ್ ಫ್ಲೋ ಆಗುತ್ತೆ, ಸರ್ಕ್ಯೂಟ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹೌದಲ್ವಾ? ಅಂದರೆ ಶಾರ್ಟ್ ಆದಾಗ ಏನಾಗುತ್ತೆ? ಬರ್ನ್ ಆಗೋ ಚಾನ್ಸ್ ಆಗುತ್ತೆ. ಅಂದರೆ ರೆಸಿಸ್ಟೆನ್ಸ್ ಹೈ ಇರ್ಬೋದು, ವೋಲ್ಟೇಜು ಕರೆಂಟ್ ಏನಾಗುತ್ತೆ? ಮತ್ತೆ ಇಲ್ಲೂ 0 ಆಗಿಬಿಡುತ್ತೆ. ಇದು ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ ಈ ಕಾನ್ಸೆಪ್ಟ್. ಓಪನ್ ಸರ್ಕ್ಯೂಟಲ್ಲಿ ಏನಾಗುತ್ತೆ, ಕ್ಲೋಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ, ಅದನ್ನೇ ಇಲ್ಲಿ ಸರ್ಕ್ಯೂಟ್ ತೋರಿಸಿದ್ದಾರೆ ಅವರು. An open circuit is a circuit which path is incomplete. Incomplete ಅಂದರೆ ಏನೇ ಕನೆಕ್ಷನ್ಸ್ ಇರಲ್ಲ. ಅವ್ರು ಡೈರೆಕ್ಟಾಗಿ ಕೊಟ್ಟಿದ್ರೆ ಇಲ್ಲೊಂದು ಸ್ವಿಚ್ ಇರಬೇಕಾಯ್ತು ಅಷ್ಟೇ, ಓಪನ್ದು ಕ್ಲೋಸ್. ಇಲ್ಲಿ ಓಪನ್ ಮಾಡಿದ್ದಾರೆ ನೋಡಿ, ಓಪನ್ ಸರ್ಕ್ಯೂಟ್. ಕ್ಲೋಸ್ ಸರ್ಕ್ಯೂಟ್ ಅಂದರೆ ಏನು? ಇಟ್ ಈಸ್ ಅ ಸರ್ಕ್ಯೂಟ್ ದ ಪಾತ್ ಈಸ್ ಕಂಪ್ಲೀಟ್. ಪಾತ್ ಈಸ್ ಕಂಪ್ಲೀಟ್ ಅಂದರೆ ಡೈರೆಕ್ಟಾಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಗ್ಲೋ ಆಗುತ್ತೆ.
ಶಾರ್ಟ್ ಸರ್ಕ್ಯೂಟ್ ಅಂದರೆ ವಿಚ್ ಆಫರ್ಸ್ ವೆರಿ ಲಿಟಲ್ ರೆಸಿಸ್ಟೆನ್ಸ್ ಏನಿರುತ್ತೆ ಕಡಿಮೆ ಇರುತ್ತೆ. ಅಂಡ್ ಕರೆಂಟ್ ಫ್ಲೋ ಕ್ಯಾನ್ ಬಿ ಕಾಸ್ ದ ಡೇಂಜರಸ್ಲಿ ಹೈ ಕರೆಂಟ್ ಫ್ಲೋ ಥ್ರೂ ದ ಸರ್ಕ್ಯೂಟ್. ಅಂದರೆ ಇಲ್ಲಿ ಏನಿರುತ್ತೆ, ಕರೆಂಟು ಜಾಸ್ತಿ ಇರ್ಬೋದು, ವೋಲ್ಟೇಜು ಜಾಸ್ತಿ ಇದೆ, ರೆಸಿಸ್ಟೆನ್ಸ್ ಏನಾಗಿದೆ ಅಂದರೆ ಏನಂತ ಹೇಳ್ತಿದ್ದಾನೆ, ಲಿಟ್ಲ್ ಅಂದ್ರೆ ಏನೋ ಸ್ವಲ್ಪ ಕಡಿಮೆ ಇರ್ಬೋದು, ಕಡಿಮೆ ಅಂದ್ರೆ ಏನೋ 0 ಇರ್ಬೋದು ಅಂತ ಹೇಳ್ತಿದ್ದಾರೆ. ಯಾವುದದು ಶಾರ್ಟ್ ಸರ್ಕ್ಯೂಟು, ಓಪನ್ ಸರ್ಕ್ಯೂಟು, ಕ್ಲೋಸ್ ಸರ್ಕ್ಯೂಟ್. ಅರ್ಥ ಆಯ್ತಾ? ಸಿಂಪಲ್ ಕಾನ್ಸೆಪ್ಟ್. ಸ್ವಿಚ್ ಆಫ್ ಆಗಿದೆ ಅಂದರೆ ಕರೆಂಟ್ 0 ಇದೆ ಅಂತ ನೆನ್ಪಿಟ್ಕೊಳ್ಳಿ. ಕ್ಲೋಸ್ ಯಾವುದ್ರಲ್ಲಿ, ಓಪನ್ ಅಲ್ಲಿ. ಸ್ವಿಚ್ಚು ಆನ್ ಆಗಿದೆ ಅಂದರೆ ಕನೆಕ್ಷನ್ ಇದೆ ಅಂದರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಇನ್ಫಿನಿಟಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಬೌಟ್ ದಿ ಓಪನ್ ಆ್ಯಂಡ್ ಕ್ಲೋಸ್ಡ್. ಇದರಲ್ಲಿ ತುಂಬ ಕ್ವಶನ್ಸು, ತುಂಬ ಅಂತಂತಲ್ಲ, ಕೇಳಬಹುದು ಅಂತ ಹೇಳ್ತಾ ಇರೋದಷ್ಟೇ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಫ್ರಮ್ ದೀಸ್ ಓಪನ್, ಕ್ಲೋಸ್, ಶಾರ್ಟ್ ಸರ್ಕ್ಯೂಟ್. ಓಕೆ, ಅಂಡರ್ಸ್ಟುಡ್ ಆಯ್ತಪ್ಪ? ಆ್ಯಂಡ್ ಈ ಒಂದು ಸೀರೀಸ್ ಪ್ಯಾರಲಲ್ಲಿ ಒಂದು ಕ್ವಶನ್ಸ್ನ ನೀವು ಸಮ್ಸ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಅದ್ರ ಮೇಲೆ ಬರೋ ಚಾನ್ಸಸ್ ಇದೆ. ಕಾಂಬಿನೇಷನ್ ನೋಡ್ಕೊಳ್ಳಿ. Next, move on to the sine wave. See, current will travels in the form of sine wave ಅಂತ ಗೊತ್ತಿದೆ ನಿಮಗೆ. ಕರೆಂಟ್ ಯಾವ ಥರ ಟ್ರಾವೆಲ್ ಮಾಡುತ್ತೆ, ಇಸ್ ಇನ್ ದ ಫಾರ್ಮ್ ಆಫ್ ಸೈನ್ ವೇವ್. ಈಗ ನಾನು ನಿಮ್ಗೆ ಮಾತಾಡ್ತಾ ಇದ್ದೇನೆ, ನಿಮ್ಮ ಕಿವಿಗೆ ಹೇಗೆ ಬೀಳ್ತಾ ಇದೆ, ಅದು ಯಾಕೆ ಟ್ರಾವೆಲ್ ಮಾಡ್ತಿದೆ, ಇನ್ ದ ಫಾರ್ಮ್ ಆಫ್ ವೇವ್ಸ್ ಥರ ಬರ್ತಿದೆ. ಸನ್ನಿಂದ ಲೈಟ್ ಬರುತ್ತೆ, ನಿಮಗೆ ಬರುತ್ತಾ? ಎಸ್, ಸನ್ ಲೈಟ್ಸ್ ಅಂತ ಕರಿತೀವಿ. ಹೌ ದೇ ಕಮ್ಸ್, ಹೇಗೆ ಬರುತ್ತೆ ಅದು ನಮ್ಮ ಅರ್ಥಗೆ, ಇಸ್ ಅ ಫಾರ್ಮ್ ಆಫ್ ವೇವ್ಸ್. ಅಥವಾ ಟೈಡಲ್ ವೇವ್ಸ್ ನೋಡಿದ್ದೀರಾ, ಉಬ್ಬರ ಇಳಿತ ಅಂತ ಕರೀತಾರೆ. ಸಮುದ್ರದಲ್ಲಿರೋಂಥ ವೇವ್ಸ್ ಅದು ಹೇಗೆ ಟ್ರಾವೆಲ್ ಆಗುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಒಂದು ಕ್ರೆಸ್ಟ್ ಇರುತ್ತೆ, ಒಂದು ಥ್ರೋ ಇರುತ್ತೆ, ಅಥವಾ ಪಾಸಿಟಿವ್ ಪೀಕ್ ಇರುತ್ತೆ, ನೆಗೆಟಿವ್ ಪೀಕ್ ಇರುತ್ತೆ. ಇಲ್ಲಾಂದ್ರೆ ಒಂದು ರೋಪ್ ತೊಗೊಂಡು ಹಿಂಗೆ ಮಾಡಿದ್ರೆ ಹೇಗೆ ಮೂವ್ ಆಗುತ್ತೆ, ಇಸ್ ಇನ್ ದ ಫಾರ್ಮ್ ಆಫ್ ವೇವ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ. ಅದನ್ನೆಲ್ಲನೂ ನಾವೇನಂತ ಕರಿತೀವಿ, ಸೈನ್ ಅಂತ ಕರಿತೀವಿ. SINE, ಸೈನ್ ಅಂತ ಕರಿತೀವಿ. ಓಕೆ, ಈ ಸೈನಲ್ಲಿ ಇದನ್ನ ನಾವೇನಂತ ಕರಿತೀವಿ ಅಂದರೆ ಪಾಸಿಟಿವ್ ಪೀಕ್ ಅಂತ ಕರಿತೀವಿ, ಇದನ್ನ ನೆಗೆಟಿವ್ ಪೀಕ್ ಅಂತ ಕರಿತೀವಿ. ಅಥವಾ ಇದು ಅಪ್ಪು, ಇದು ಡೌನು, ಇದು ಕ್ರಸ್ಟು, ಇದು ಟ್ರೋ ಅಂತ ಕರೀತಾರೆ. ಕೇಳಿದ್ರಲ್ವಾ? ಓಕೆ, ಈ ಡಯಾಗ್ರಾಮ್ನ ನಾವೇನಂತ ಕರಿತೀವಿ, ಸೈನ್ ವೇವ್ ಅಂತ ಕರಿತೀವಿ. ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ರೆಪ್ರೆಸೆಂಟೇಷನ್ ಮಾಡ್ತಾರೆ, ಟೈಮ್ ಆರ್ ಫ್ರೀಕ್ವೆನ್ಸಿ. ಆ್ಯಂಡ್ ವೈ ಆಕ್ಸಿಸ್ ಅಲ್ಲಿ ಯಾವ್ದು ರೆಪ್ರೆಸೆಂಟೇಷನ್ ಮಾಡ್ತಾರೆ, ವೋಲ್ಟೇಜ್ ಆರ್ ಕರೆಂಟ್ ಅಂತ. ಸಿ, ಇಲ್ಲಿ ಮ್ಯಾಥಮ್ಯಾಟಿಕಲ್ಲಿ ಇದನ್ನು ನಾವೇನಂತ ಕರಿತೀವಿ, ಈ ಪೀಕ್ನ ವಿ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ವೋಲ್ಟೇಜ್ ಮ್ಯಾಕ್ಸಿಮಮ್ ಅಂತ ಕರೀತಾರೆ. ಏನಂತ ಕರೀತಾರೆ, ವೋಲ್ಟೇಜ್ ಮ್ಯಾಕ್ಸಿಮಮ್ ಅಥವಾ ಪೀಕ್ ವೋಲ್ಟೇಜ್ ಅಂತಲೂ ಕರೀತಾರೆ. ಏನಂತ ಕರೀತಾರೆ, VP ಅಂತ ಕರೀತಾರೆ. ಏನು VP ಅಂದರೆ ಪೀಕ್ ವೋಲ್ಟೇಜ್ ಅಂತಲೂ ಕರೀತಾರೆ. ಆರ್ ಅದನ್ನು ವಿ ಮ್ಯಾಕ್ಸಿಮಮ್ ಅಂತಲೂ ಕರಿಬೋದು, ಇಲ್ಲಾಂದರೆ EM ಅಂತಲೂ ಕರಿಬೋದು. ಈ ಅಂದರೂ ಒಂದೇ, EMF, ವಿ ಅಂದರೆ ವೋಲ್ಟೇಜು, ಪೀಕ್ ವೋಲ್ಟೇಜ್ ಅಂದ್ರೂ ಒಂದೇ, ಎರಡು ಒಂದೇ. ಓಕೆನಾ? ದಿಸ್ ಈಸ್ ಆಲ್ಸೋ ಅನದರ್ ಪೀಕ್ ವೋಲ್ಟೇಜ್. ಇದು ಒಂದು ಪೀಕ್ ವೋಲ್ಟೇಜ್, ಕರೆಕ್ಟಾ? ದಿಸ್ ಈಸ್ ಆಲ್ಸೋ VP. ಇದು ನೆಗೆಟಿವ್ VP, ಇದು ಪಾಸಿಟಿವ್ VP. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ನಾವು ಫ್ರಮ್ ದಿಸ್ ಪೀಕ್ ಟು ಈ ಪೀಕ್ಗೆ ಏನು ಡಿಸ್ಟೆನ್ಸ್ ಇದೆಯೋ ಅದನ್ನು ನಾವೇನಂತ ಕರಿತೀವಿ, VPP ಅಂತ ಕರಿತೀವಿ. ಏನು VPP ಅಂದರೆ, VPP ಅಂದರೆ ವೋಲ್ಟೇಜು ಪೀಕ್ ಟು ಪೀಕ್ ಅಂತ. VPP ಅಂದ್ರೆ ಏನು, ವೋಲ್ಟೇಜ್ ಪೀಕ್ ಟು ಪೀಕ್ ಅಂತ. ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಈ ವೋಲ್ಟೇಜ್ ಪೀಕ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ,
Vm is equal to the small letter Vm is equal to Vm sin omega mt. ಇದು ವೋಲ್ಟೇಜ್ ರೆಪ್ರೆಸೆಂಟ್ ಮಾಡುವಂಥ ಫಾರ್ಮುಲಾ. ಅಂದರೆ ಸೈನ್ ವೇವ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ವಿ ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜು. ಈ ವಿ ಎಮ್ ಅಂದರೆ ಏನಪ್ಪ ಅಂದರೆ ಏನದು ಇನ್ಸ್ಟಂಟೇನಿಯಸ್ ವೋಲ್ಟೇಜ್. ಏನಪ್ಪ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಂದರೆ ನೋಡಿ, ವೋಲ್ಟೇಜ್ ಯಾವುದೇ ಆಗಲಿ ಸೈನ್ ವೇವ್ ಸ್ಟಾರ್ಟ್ ಆಗೋದು ಫಸ್ಟು 0 ಇಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? 0 ಇಂದ ಸ್ಟಾರ್ಟ್ ಆಗಿದ್ದು ಎಲ್ಲಿ ಬರುತ್ತೆ? 90 ಡಿಗ್ರಿಗೆ ಬರುತ್ತೆ. 90 ಆದಮೇಲೆ ಎಷ್ಟು ಬರುತ್ತೆ? 180. 180 ಆದಮೇಲೆ ಎಷ್ಟು ಬರುತ್ತೆ? 270. 270 ಆದಮೇಲೆ ಎಷ್ಟು ಬರುತ್ತೆ? 360. ಅಂದರೆ ಒಂದೊಂದು ಪೊಸಿಷನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ ಆ ಸೈನ್ ವೇವ್. ಅದನ್ನು ನಾವೇನಂತ ಕರಿತೀವಿ? ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಥವಾ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಂತ ಕರೀತಾರೆ. ನೆಕ್ಸ್ಟ್ ಒಮೆಗಾನ ನಾವೇನಂತ ಕರಿತೀವಿ ಅಂದರೆ ಆಂಗುಲರ್ ವೆಲಾಸಿಟಿ ಅಂತ ಕರೀತಾರೆ. ಆಂಗುಲರ್ ವೆಲಾಸಿಟಿ ಅಥವಾ ಆಂಗುಲರ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ವಾಟ್ ಈಸ್ ಡಬ್ಲ್ಯೂ ಇಸ್ ಗಿವನ್ ಬೈ ಡಬ್ಲ್ಯೂ ಇಸ್ ಈಕ್ವಲ್ ಟು 2πf ಏನಂತ. ಇದು ಫಾರ್ಮುಲಾ ಫಾರ್ ಆಂಗುಲರ್ ವೆಲಾಸಿಟಿ. ಇದು ನೀವೇನಿದನ್ನೇನು ತಲೆ ಕೆಡಿಸ್ಕೋಬೇಡಿ, ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ. ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ವಿ ಎಮ್ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಇಲ್ಲಿ ವಿ ಎಮ್ ಇಸ್ ಸ್ಟ್ಯಾಂಡ್ ಬೈ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸು. ಇದು ಏನಿದು ಪೀಕ್ ವೋಲ್ಟೇಜ್ ಅಥವಾ ಮೆಸೇಜ್ ವೋಲ್ಟೇಜ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕರೆಂಟನ್ನು ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ? ಐ ಎಮ್ ಇಸ್ ಈಕ್ವಲ್ ಟು, ಸಾರಿ ಇದು ಸ್ಮಾಲ್ ಲೆಟರ್ ಐ ಎಮ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ ಐ ಎಮ್ ಸೈನ್ omega mt. This is in representation by the current and this is the representation by the voltage. Understood ಆಗ್ತಿದೆಲ್ವಾ? ನೆಕ್ಸ್ಟು ಫ್ರಮ್ ದಿಸ್ ವೀಕ್ ಟು ಇದು ಈ ಪೀಕ್ಗೆ ಏನಿದಪ್ಪ ಅಂದ್ರೆ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ? ಟೈಮ್ ಅಂತ ಕರಿತೀವಿ ಅಥವಾ ಪೀರಿಯಡ್ ಅಂತ ಕರಿತೀವಿ. ಟೈಮ್ ಆರ್ ಪೀರಿಯಡ್ ಅಂತ ಕರಿತೀವಿ. ಅಂಡರ್ಸ್ಟುಡ್ ಆಯ್ತಲ್ವಾ? ಈಗ ಇಲ್ಲಿ ನಿಮಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಇದೆ. ಇದನ್ನು ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದರೆ ಆಫ್ ಆಫ್ ದಿ ಪೀಕ್ ವ್ಯಾಲ್ಯೂ ಇಸ್ ಕಾಲ್ಡ್ ಎಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಕರೀತಾರೆ. ದಟ್ ಈಸ್ ವೋಲ್ಟೇಜ್ ಪೀಕ್ ಇಂಟು 0.707. ಇದು ಒಂದು ನೆನ್ಪಿಟ್ಕೊಳ್ಳಿ. ಇದು ವ್ಯಾಲ್ಯೂಸು, ಇದು ಪೀಕ್ ವ್ಯಾಲ್ಯೂ. ದಿಸ್ ಈಸ್ ಕಾಲ್ಡ್ ಎಸ್ ಎ ಪೀಕ್. ಅದನ್ನು ರೂಟ್ ಮೀನ್ ಸ್ಕ್ವೇರ್ ಅಂತಲೂ ಕರೀತಾರೆ. ದಟ್ ಈಸ್ ಇದನ್ನು ಈಗೂ ಬರೀಬೋದು 1/√2 ವಿ ಪೀಕ್ ಅಂತಲೂ ಕರೀತಾರೆ. 1/√2 ಅಂದರೆ ಎಷ್ಟು? 0.707 ವಿ ಪೀಕ್. ಅದನ್ನೇ ಇಲ್ಲಿ ಡೈರೆಕ್ಟಾಗಿ ಬರೆದಿರೋದು. ಇದನ್ನು ನೀವು ಕ್ಯಾಲ್ಸಿಯಲ್ಲಿ ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಅದಕ್ಕೆ ನೀವು ಈ ವರ್ಡ್ ನೆನ್ಪಿಟ್ಕೊಳ್ಳಿ ಇವನ್ನ, ಯಾಕಂದ್ರೆ ನಿಮ್ಗೆ ಕ್ಯಾಲ್ಸಿ ಅಲೋ ಇಲ್ಲ ಎಕ್ಸಾಮಲ್ಲಿ. ಇದು ಆರ್ ಎಮ್ ಎಸ್ ವ್ಯಾಲ್ಯೂಗೆ ಫಾರ್ಮುಲಾ, ಬಟ್ ಯು ಶುಡ್ ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಟೈಮ್ ಪೀರಿಯಡಲ್ಲಿ ಹೇಳ್ತಿದ್ದೀನಿ, ಆಮೇಲೆ ಹೇಳ್ತೀನಿ. ಇಲ್ಲಿ ಫಾರ್ಮುಲಾ ಬರೆದಿದ್ವಿ. ವಿ ಎಮ್ ಸೈನ್ ಒಮೆಗಾ ಟಿ. ವಿ ಅಂದರೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆಂಗುಲರ್ ವೆಲಾಸಿಟಿ. ಈಗ ಇಲ್ಲಿ ಸಮ್ ಡೆಫಿನೇಷನ್ಸ್ ಕೇಳ್ತಾ ಇದ್ದಾರೆ. ಓಕೆ, ಡೆಫಿನೇಷನ್ನು ಸೈನೋಸೈಡಲ್ ಅಂದರೆ ಏನು? ವಾಟ್ ಇಸ್ ಮೀನ್ ಬೈ ಸೈನೋಸೈಡಲ್ ಅಂದರೆ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ವೇವ್. ಅದಕ್ಕೆ ಇದನ್ನು ಸೈನೋಸೈಡಲ್ ವೋಲ್ಟೇಜ್ ಅಂತ ಕರೀತಾರೆ. ಓಕೆ, ಅಂದರೆ ಕರೆಂಟ್ ಯಾವ ಥರ ಟ್ರಾವೆಲ್ ಆಗುತ್ತೆ, ವೋಲ್ಟೇಜ್ ಯಾವ ಟ್ರಾವೆಲ್ ಆಗುತ್ತೆ ಅಂದರೆ ಇಸ್ ಅ ಫಾರ್ಮ್ ಆಫ್ ಸೈನ್ ವೇವ್ ಟ್ರಾವೆಲ್ ಮಾಡೋದ್ರಿಂದ ಅದನ್ನೇನಂತ ಕರಿತೀವಿ? ಸೈನೋಸೈಡಲ್ ವೇವ್ ಅಂತ ಕರೀತಾರೆ. ಇಟ್ ಮೇ ಬಿ ಕರೆಂಟ್ ಆಗಿರ್ಬೋದು, ಇಟ್ ಮೇ ಬಿ ವೋಲ್ಟೇಜ್ ಆಗಿರ್ಬೋದು. ಅದಕ್ಕೆ ಫಾರ್ಮುಲಾ ಕರೆಂಟ್ಗೆ ಐ ಎಮ್ ಇಂಟು ಸೈನ್ ಒಮೆಗಾ ಟಿ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇಲ್ಲಿ ಆಂಪ್ಲಿಟ್ಯೂಡ್ ಅಂದರೆ ಏನಪ್ಪ ಅಂತ ನೋಡೋಣ. ಆಂಪ್ಲಿಟ್ಯೂಡ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಡಯಾಗ್ರಾಮಲ್ಲಿ ಬರೆದೆ ನಾನು. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ಡ್ ಬೈ ದ ಪಾರ್ಟಿಕಲ್. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ಡ್ ಬೈ ದ ಪಾರ್ಟಿಕಲ್ ಆರ್ ವೇವ್ ಈಸ್ ಕಾಲ್ಡ್ ಎಸ್ ಎ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ಈಗ ಸೇ ಎಕ್ಸಾಂಪಲ್ ಇಲ್ಲೊಂದು ಸೈನ್ ವೇವ್ ಬರ್ದಿದ್ದೀನಪ್ಪ. ಇದು ಇಷ್ಟು ಡಿಸ್ಟೆನ್ಸ್ ತಗೊಳುತ್ತೆ ಅಂದರೆ ಇದು ಯಾವುದು? ದಿಸ್ ಈಸ್ ಅ ಮ್ಯಾಕ್ಸಿಮಮ್ ಪೀಕ್. ಈ ಮ್ಯಾಕ್ಸಿಮಮ್ ಪೀಕ್ಸ್ನ ಏನಂತ ಕರಿತೀವಿ ನಾವು? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ದಟ್ ಈಸ್
The maximum value reached by the sine wave or the value is called as a amplitude ಅಂತ ಹೇಳ್ತಾರೆ. This is called as a amplitude, VP. ಓಕೆನಾ? ಅದನ್ನ ಇಲ್ಲಿ ಹೇಳಿರೋದು ಅಂದರೆ an alternating quantity, it may be voltage or current, it reaches the maximum value either in positive direction or negative direction during each cycle is called as a amplitude ಅಂತ ಹೇಳಿ. ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ರೀಚ್ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ, ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಅಂಡರ್ಸ್ಟೂಡ್ ಆಯ್ತಲ್ವಾ? ಇಟ್ ಮೇ ಬಿ ಪಾಸಿಟಿವ್ ಡೈರೆಕ್ಷನ್ ಆಗಿರ್ಬೋದು, ಇಟ್ ಮೇ ಬಿ ನೆಗೆಟಿವ್ ಡೈರೆಕ್ಷನ್ ಆಗಿರ್ಬೋದು. ಅದನ್ನ ಏನಂತ ಕರಿತೀವಿ, ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ನೆಕ್ಸ್ಟ್ ಟೈಮ್ ಪೀರಿಯಡ್ ಅಂತ ಹೇಳ್ತಿದ್ದಾರೆ. ಟೈಮ್ ಪೀರಿಯಡ್ ಅಂದ್ರೆ ಏನಿರಬೇಕು? ಎ ಕ್ವಾಂಟಿಟಿ ಕಂಪ್ಲೀಟ್ ಒನ್ ಸೈಕಲ್. ಒನ್ ಸೈಕಲ್ ಅಂದ್ರೆ ಏನಿರಬೇಕು? ಒಂದು ಪಾಸಿಟಿವ್ ಪೀಕ್ ಇರಬೇಕು, ಇನ್ನೊಂದು ನೆಗೆಟಿವ್ ಪೀಕ್ ಇರಬೇಕು. ದಿಸ್ ಇಸ್ ಟೈಮ್. ಒಂದು ಪಾಸಿಟಿವ್ ಪೀಕು, ಒಂದು ನೆಗೆಟಿವ್ ಪೀಕ್ನ ನಾವೇನಂತ ಕರಿತೀವಿ, ಒಂದು ಕಂಪ್ಲೀಟ್ ಸೈಕಲ್ ಅಂತ ಕರೀತಾರೆ. ಅರ್ಥ ಆಗ್ತಿದೇನಪ್ಪ? ಒಂದು ಕಂಪ್ಲೀಟ್ ಸೈಕಲ್ ಅಂದ್ರೆ ಏನಿರಬೇಕು? ಪಾಸಿಟಿವ್ ಪೀಕ್, ನೆಗೆಟಿವ್ ಪೀಕ್ ಇರಬೇಕು. ದಟ್ ಈಸ್ ಟೈಮ್ ಈಸ್ ಗಿವನ್ ಬೈ 1/f. ಯೂನಿಟ್ ಏನಪ್ಪ ಅಂದರೆ ಸೆಕೆಂಡ್ಸ್. ಯೂನಿಟ್ ಏನು? ಸೆಕೆಂಡ್ಸ್. ಅಂದರೆ ನಿಮಗೆ ಮೀನಿಂಗ್ ಏನಂದರೆ, ಇದು ಇಫ್ ಟೈಮ್ ಈಸ್ ಇನ್ಕ್ರೀಸಸ್, ಫ್ರೀಕ್ವೆನ್ಸಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ದೀನಿ ಫಸ್ಟ್ ಚಾಪ್ಟ್ರಲ್ಲಿ. ಇಫ್ ಟೈಮ್ ಈಸ್ ಡಿಕ್ರೀಸಸ್, ಫ್ರೀಕ್ವೆನ್ಸಿ ಏನಾಗುತ್ತೆ? ಇನ್ಕ್ರೀಸಸ್. ಅದು ನೋಡೋಣ ಆಮೇಲೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನೆಕ್ಸ್ಟ್ ಸೈಕಲ್ ಅಂದರೆ ಏನು? ಸೇಮ್ ಇದೆ, ಎರಡು ಒಂದೇ ಪಿಕ್ಚರು. An alternating quantity is said to have complete one cycle. ಏನಿರಬೇಕು? when it is passes through one set of positive and one set of negative ಇರಬೇಕು, ನೆಗೆಟಿವ್ ವ್ಯಾಲ್ಯೂಸ್ ಇರಬೇಕು. ಸೇಮ್ ಎರಡು ಒಂದೇ. ಒಂದು ಕಂಪ್ಲೀಟ್ ಸೈಕಲ್ಗೆ ಏನಂತ ಕರಿತೀವಿ? ಟೈಮ್ ಪೀರಿಯಡ್ ಅಂತೀವಿ. ಅದೇ ಸೈಕಲ್ ಅಂದಾಗ ಏನಿರಬೇಕು? ಒಂದು ಕಂಪ್ಲೀಟ್ ಸೆಟ್ ಇರಬೇಕು. ಒಂದು ಪಾಸಿಟಿವ್ ಸೈಕಲ್ ಇರಬೇಕು, ಒಂದು ನೆಗೆಟಿವ್ ಸೈಕಲ್ ಇರಬೇಕು. ಅದನ್ನ ಏನಂತ ಕರಿತೀವಿ ನಾವು? ಸೈಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ವೆರಿ ಇಂಪಾರ್ಟೆಂಟು. ಫ್ರೀಕ್ವೆನ್ಸಿ ಅಂದ್ರೆ ಏನಪ್ಪ ನೋಡಿ, ಇಷ್ಟೇ ಸಿಂಪಲ್ಲು. ನಂಬರ್ ಆಫ್ ಸೈಕಲ್ಸ್, ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದನ್ನ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದರೆ 1 ಸೆಕೆಂಡ್ಗೆ 1 ಸೈಕಲ್ ಕಂಪ್ಲೀಟ್ ಆಗಿದೆ, ಅದನ್ನು ಎಷ್ಟು ಹರ್ಟ್ಜ್ ಅಂತ ಕರಿತೀವಿ ನೋಡಿ. 1 ಸೆಕೆಂಡ್ಗೆ ಒಂದೇ ಸೈಕಲ್ ಕಂಪ್ಲೀಟ್ ಆಯಿತು, ಅದನ್ನ ಏನಂತ ಕರಿತೀವಿ? 1 ಹರ್ಟ್ಜ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಹರ್ಟ್ಸ್. ಹರ್ಟ್ಸ್ ಇಸ್ ಅ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ 20 ಸೆಕೆಂಡ್ಸ್ಗೆ 40 ಸೈಕಲ್ಸ್ ಕಂಪ್ಲೀಟ್ ಆಗಿದೆ ಅನ್ಕೊಳ್ಳೋಣ. ಅವಾಗ ಏನಂತ ಕರಿತೀವಿ? ಇದನ್ನ 40 ಹರ್ಟ್ಜ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ನಾವು 60 ಸೆಕೆಂಡ್ಸ್ಗೆ 60 ಸೈಕಲ್ಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ಮೀನಿಂಗ್ ಏನದು? 60 ಹರ್ಟ್ಜ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇಷ್ಟೇ ಸಿಂಪಲ್. ಅಂದರೆ 1 ಸೆಕೆಂಡ್ಗೆ ಎಷ್ಟು ಸೈನ್ ವೇವ್ಗಳು ಮೂವ್ ಆಗಿದೆ. ಇಟ್ ಮೇ ಬಿ 100 ಆಗಿರ್ಬೋದು, ಇಟ್ ಮೇ ಬಿ 50 ಆಗಿರ್ಬೋದು. ಹೌದಾ? ಅದನ್ನೇನಂತ ಕರಿತೀನಿ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದು ನೆನಪಿರ್ಬೇಕು ನಿಮಗೆ. ಈಗ ನೀವು ಲೈಟ್ನ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ನೋಡಿ, ಏನು ಗೊತ್ತಾಗುತ್ತೆ? ವೆರಿ ಗುಡ್, ಬ್ಲಿಂಕ್ ಆಗುತ್ತೆ. ಆ ಬ್ಲಿಂಕ್ನೆಸ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಬಿಟ್ಟಿರ್ತೀವಿ? 50 ಹರ್ಟ್ಜ್ ಕೊಟ್ಟಿದ್ದೀವಿ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಪುಟ್ಟಲ್ಲಿ. ಅಮೆರಿಕನ್ ಸ್ಟ್ಯಾಂಡರ್ಡಲ್ಲಿ ಹೇಳಿದೆ ನಾನು, ಎಷ್ಟು ಕೊಡ್ತಾರೆ ಅವರು? 60 ಹರ್ಟ್ಜ್ ಕೊಡ್ತಾರಂತ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದು ಅವಾಯ್ಡ್ ಮಾಡೋದಕ್ಕೆ, ಈ ಬ್ಲಿಂಕ್ನೆಸ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತಾರೆ? ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾರೆ. ಈಗ ನೀವು ಸೀರಿಯಲ್ ಸೆಟ್ಗಳು ನೋಡಿರಬೇಕು, ಅವೇನು ಮಾಡ್ತವೆ? ಡಿಮ್ ಅಂಡ್ ಡಿಪ್ ಆಗುತ್ತೆ. ಅಂದರೆ ಮೀನಿಂಗ್ ಏನು? ಫ್ರೀಕ್ವೆನ್ಸಿ ಕಡಿಮೆ ಮಾಡಿರ್ತಾರೆ, ಅದು ಟ್ಯೂನ್ ಮಾಡಿರ್ತಾರೆ, ಹಾಗಾದ್ರೆ ರನ್ನಿಂಗ್ ಆಗುತ್ತೆ. ಇಷ್ಟೇ ಸೈಕಲ್. ಅಂಡರ್ಸ್ಟುಡ್ ಆಯ್ತಲ್ವಾ? ಫ್ರೀಕ್ವೆನ್ಸಿ ಅಂದ್ರೇನು? ನಂಬರ್ ಆಫ್ ಸೈಕಲ್ಸ್ 1 ಸೆಕೆಂಡ್ಗೆ ಎಷ್ಟು ಸೈಕಲ್ ಕಂಪ್ಲೀಟ್ ಆಗುತ್ತೋ ಅದನ್ನೇನಂತ ಕರಿತೀವಿ ನಾವು? ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸಿ ಫ್ರೀಕ್ವೆನ್ಸಿ ಎಫ್ ಇಸ್ ಗಿವನ್ ಬೈ ಉಲ್ಟಾ, ಟೈಮ್ಗೆ ಉಲ್ಟಾ ಫ್ರೀಕ್ವೆನ್ಸಿ, ದಟ್ ಈಸ್ 1/t. ಕರೆಕ್ಟಾ? ನಾವು ಯು ಹ್ಯಾವ್ ಟು ಟೆಲ್ ದ ಪೀಪಲ್ಸ್. ನೀವು ಹೇಳಿ ನೋಡೋಣ,
ಈಗ ಇಲ್ಲೊಂದು ಡಯಾಗ್ರಾಮ್ ಇದೆ, ಇಲ್ಲೊಂದು ಡಯಾಗ್ರಾಮ್ ಇದೆ, ಕರೆಕ್ಟಾ? ಇದರಲ್ಲಿ ಹೈ ಫ್ರೀಕ್ವೆನ್ಸಿ ಡಯಾಗ್ರಾಮ್ ಯಾವುದು, ಲೋ ಫ್ರೀಕ್ವೆನ್ಸಿ ಡಯಾಗ್ರಾಮ್ ಯಾವುದು? ಇದು ಯಾವ ಡಯಾಗ್ರಾಮು? ಹೈ ಫ್ರೀಕ್ವೆನ್ಸಿನ, ಲೋ ಫ್ರೀಕ್ವೆನ್ಸಿನ? ವೆರಿ ಗುಡ್. ಇದು ಯಾವ್ದಿದು? ಲೋ ಫ್ರೀಕ್ವೆನ್ಸಿ. ಇದೇನಿದು? ಹೈ ಫ್ರೀಕ್ವೆನ್ಸಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಲೋ ಫ್ರೀಕ್ವೆನ್ಸಿ ಅಂತ ಹೈ ಫ್ರೀಕ್ವೆನ್ಸಿ ಅಂತ? ಇದೇ ಫಾರ್ಮುಲಾ ಹೇಳೋದು. ಈ ಫ್ರೀಕ್ವೆನ್ಸಿ ಇಸ್ ಮೋರ್, ಟೈಮ್ ಈಸ್ ಲೆಸ್. ಟೈಮ್ ಎಷ್ಟಾಗಿದೆ ನೋಡಿ, ಇಷ್ಟೇ ಎಷ್ಟಿದೆ, ಸ್ಮಾಲ್ ಇದೆ, ಹೌದಾ? ಈ ಫ್ರೀಕ್ವೆನ್ಸಿ ಇಸ್ ಲೆಸ್, ಫ್ರೀಕ್ವೆನ್ಸಿ ಲೆಸ್ ಏನಾಗುತ್ತೆ? ಟೈಮ್ ಈಸ್ ಮೋರ್, ಟೈಮ್ ಮೋರ್ ಇದೆ, ಇಷ್ಟಿದೆ. ಅಂಡರ್ಸ್ಟುಡ್ ಆಗ್ತಿದ್ದಲ್ವಾ? ಆ ಟೈಮ್ ಮೇಲೆ ನಾವು ಹೈ ಫ್ರೀಕ್ವೆನ್ಸಿ ಆರ್ ಲೋ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅರ್ಥ ಆಗ್ತಿದೇನಪ್ಪ? ಹೈ ಫ್ರೀಕ್ವೆನ್ಸಿ ಇದೆ ಅಂದರೆ ಅದು ಟ್ರಾವೆಲ್ ಮಾಡೋದು ಕಡಿಮೆ, ನಿಧಾನ ಮೂವ್ ಆಗುತ್ತೆ. ಈಗ ನಿಮ್ಮ ಸ್ನೇಕ್ಸ್ ಹೇಗೆ ಹೋಗುತ್ತೆ ಗೊತ್ತಾ? ಹೇಗೆ ಹೋಗುತ್ತೆ? ಇದೇ ಹೈ ಫ್ರೀಕ್ವೆನ್ಸಿ. ಎರಡು ಡಿಫ್ರೆಂಟ್ ಸ್ನೇಕ್ಸ್ ಇದೆ, ನೋಡಿದ್ದೀರಾ? ನಾಗರಾವು ನಿಧಾನಾಗಿ ಹೋಯ್ತದೆ, ಯಾಕಂದ್ರೆ ಅದು ಹೈ ಫ್ರೀಕ್ವೆನ್ಸಿಯಲ್ಲಿ ಹೋಗುತ್ತೆ. ಬೇರೆ ಬೇರೆ ಥರ ಜಾತಿ ಇದ್ದಾವೆ, ಅದು ನಾವು ಹಳ್ಳಿಗಳಲ್ಲಿ ಡಿಫ್ರೆಂಟ್ ನೇಮ್ಸ್ ಕರೆದ. ಹೌದು, ನೀವು ಸೌಂಡ್ ಮಾಡೋಕ್ಕೆ ಸಾಕು ಒಂದು ಸಡನ್ಗೆ ಹೊರಟೋಯ್ತದೆ, ಯಾಕಂದ್ರೆ ನಾವು ಲೋ ಫ್ರೀಕ್ವೆನ್ಸಿಯಲ್ಲಿ ಹೋಗ್ಬಿಡ್ತವೆ, ಈಸಿಯಾಗಿ ಟ್ರಾವೆಲ್ ಮಾಡ್ತವೆ. ನೀವು ವೆಹಿಕಲ್ಸ್ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲೆಲ್ಲ ಈ ಹಾವುಗಳು ಸತ್ತು ಬೀಳ್ತಾವೆ ಅಂದರೆ ಅವ್ರು ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದೆ. ಅಂಡರ್ಸ್ಟುಡ್ ಆಗ್ತಿದೆ ನಾನು ಹೇಳ್ತಿರೋದು? ದಟ್ ಈಸ್ ನೀವು ಅಂಡರ್ಸ್ಟುಡ್ ಮಾಡ್ಕೊಳ್ಳಿ. ಹಂಗಂತ ಹಾವುಗಂತ ತಲುಪಿಟ್ಕೊಬೇಡಿ. ಹೈ ಫ್ರೀಕ್ವೆನ್ಸಿ ಅಂದ್ರೇನು, ಲೋ ಫ್ರೀಕ್ವೆನ್ಸಿ ಅಂದ್ರೇನು ಕಾನ್ಸೆಪ್ಟ್ ತಿಳ್ಕೊಬೇಕಷ್ಟೇ. ನೆಕ್ಸ್ಟು ಯು ಮೂವ್ ಆನ್ ಟು ದ ಫೇಸ್ ಆ್ಯಂಡ್ ಫೇಸ್ ಆ್ಯಂಗಲ್. ಸಿ ಫೇಸ್ ಅಂದರೆ ಏನು ಹೇಳಿ? ಪೀನ್ಯ ಸೆಕೆಂಡ್ ಸ್ಟೇಜ್ ಫೇಸ್, ಫೇಸ್ 1, ಫೇಸ್ 2, ಫೇಸ್ 3 ಅಂದ್ರೆ ಏನು? ಹಂತ ಹಂತ ಅಂತ ಹೇಳ್ತೀವಿ, ಹೌದಲ್ವಾ? ಅಂದರೆ ಈಗ ನೋಡಿ, ನೀವು ಸ್ವಿಚ್ ಆನ್ ಮಾಡಿದ್ದೀರಂದ್ರೆ ಕರೆಂಟು ಮೂವ್ ಆಗಬೇಕು, ವೋಲ್ಟೇಜು ಮೂವ್ ಆಗಬೇಕು. ಇವರಿಬ್ಬರಿಗೂ ತುಂಬ ಅಟ್ರಾಕ್ಷನ್ ಚೆನ್ನಾಗಿದ್ದಾರೆ, ಅದಕ್ಕೆ ನಮಗೆ ಪವರ್ ಬರ್ತದೆ. ಅವ್ರಿಗೂ ಅಟ್ರಾಕ್ಷನ್ ಇಲ್ಲ ಅಂದರೆ ಏನಾಗುತ್ತೆ? ಪವರ್ ಬರಲ್ಲ, ಹೌದಾ? ಹಾಗೆ ಈಗ ನಾನು ಒಂದು ಸೈನ್ ವೇವ್ ಬರಿತೀನಿ. ಈ ಸೈನ್ ವೇವ್ ಬರೆದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ ಇಸ್ ಅ ಸೈನ್ ವೇವ್, ಇಲ್ಲಿ ಸ್ಟಾರ್ಟ್ ವಿತ್ 0, ಇಲ್ಲೊಂದು ಫೇಸ್. ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋಷ್ಟೊತ್ತಿಗೆ ಇಲ್ಲಿ ಎಷ್ಟಿರುತ್ತೆ ಫೇಸು? ದಟ್ ಈಸ್ 90 ಡಿಗ್ರಿ ಇರುತ್ತೆ, ದಟ್ ಈಸ್ ಅನದರ್ ಫೇಸ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಡೌನ್ ಆಗಬೇಕಂದ್ರೆ ಎಷ್ಟಿರುತ್ತೆ ಇದ್ರ ಫೇಸು? ದಟ್ ಈಸ್ 180 ಡಿಗ್ರಿ. ನೆಕ್ಸ್ಟ್ ಫ್ರಮ್ ಇಯರ್ ಟು ಇಯರ್ ಎಷ್ಟಿರುತ್ತೆ? ದಿಸ್ ಈಸ್ 270 ಡಿಗ್ರಿ. ನೆಕ್ಸ್ಟ್ ಫ್ರಮ್ ಇಯರ್ ಟು ಇಯರ್ ಎಷ್ಟಿರುತ್ತೆ? 360 ಡಿಗ್ರಿ. ದಟ್ ಈಸ್ ಇದನ್ನೇನು ಹೇಳ್ತಾರಂದ್ರೆ, ಅನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಈಸ್ ಡೆವಲಪ್ಡ್ ಇನ್ ಥ್ರೂ ಡಿಫ್ರೆಂಟ್ ಸ್ಟೇಜಲ್ಲಿ ಏನಾಗಿರುತ್ತೆ ಅಂದರೆ ನಾವು ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ನಾವು ಫೇಸ್ ಅಥವಾ ಫೇಸ್ ಆ್ಯಂಗಲ್ ಅಂತ ಕರಿತೀವಿ. ಇದರಿಂದ ಏನರಿಂದ ಮೆಷರ್ ಮಾಡ್ಬೋದಂದ್ರೆ ಡಿಗ್ರೀಸ್ ಆರ್ ರೇಡಿಯನ್ಸ್. ಏನರಿಂದ ಮೆಷರ್ ಮಾಡ್ತಾರೆ? ಡಿಗ್ರೀಸ್ ಅಥವಾ ರೇಡಿಯನ್ಸ್ ಅಂತ ಮಾಡ್ತಾರೆ. ಅಂದರೆ ಅರ್ಥ ಆಯ್ತಾ? ಇದು ನಿಮಗೆ ಡೆಫಿನೇಷನ್ನು. ಡೆವಲಪ್ಮೆಂಟ್ ಆಫ್ ಅನ್ AC ಕ್ವಾಂಟಿಟಿ. AC ಕ್ವಾಂಟಿಟಿ ಅಂದರೆ ಇಟ್ ಮೇ ಬಿ ವೋಲ್ಟೇಜ್ ಆರ್ ಕರೆಂಟ್ ಥ್ರೂ ಡಿಫ್ರೆಂಟ್ ಸ್ಟೇಜಲ್ಲಿ ಏನಾಗಿರ್ತಾನೆ ಅಂತ ಡಿಫ್ರೆಂಟ್ ಆಗಿರ್ತಾನೆ, ಅದನ್ನೇನಂತ ಕರಿತೀವಿ ನಾವು? ಫೇಸ್ ಆ್ಯಂಗಲ್ ಅಂತ ಕರಿತೀವಿ, ಸರ್ ಫೇಸ್ ಅಂತ ಕರಿತೀವಿ. ಇಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಟೈಮ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಇರ್ಬೋದು. ಅಂಡರ್ಸ್ಟುಡ್ ಆಗ್ತಿದ್ದೇನಪ್ಪ? ಓಕೆ. ಈಗ ಫೇಸ್ ಡಿಫರೆನ್ಸ್ ಅಂದರೆ ಏನಂತ ಹೇಳಂತ ನೋಡೋಣ. ಫೇಸ್ ಡಿಫರೆನ್ಸ್ ಅಂದ್ರೇನು? ಫೇಸ್ ಡಿಫರೆನ್ಸ್ ರೆಫರ್ಸ್ ಟು ದ ಟೈಮ್ ಇಂಟರ್ವಲ್ ಬೈ ವಿಚ್ ಒನ್ ವೇವ್ ಈಸ್ ಬಿಹೈಂಡ್ ಆರ್ ಅಹೆಡ್ ಆಫ್ ದಿ ವೇವ್ ಆಸ್ ಎಕ್ಸ್ಪ್ರೆಸ್ಡ್ ಇನ್ ದ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆರ್ ರೇಡಿಯನ್ಸ್ ಅಂತ ಹೇಳ್ತಿದ್ದಾನೆ. ಅಂದರೆ ಒಂದು ಡಯಾಗ್ರಾಮ್ ಬರಿತೀನಿ ನಾನು. ಇವತ್ತು ಸರ್ಕ್ಯೂಟ್ ಇದೆ ಅಂತ ಇಟ್ಕೊಳ್ರಪ್ಪ. ಇಲ್ಲಿ ಕರೆಂಟ್ ಇದೆ, ವೋಲ್ಟೇಜ್ ಇದೆ, ಓಕೆ. ಇವರಿಬ್ಬರಿಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನಾವೇನಂತ ಕರಿತೀವಿ? ಫೇಸ್ ಅಂತ, ಫೇಸ್ ಡಿಫ್ರೆನ್ಸ್ ಅಂತ ಕರಿತೀವಿ. ನೋಡಿ, ಇವನು ಫೇಸ್ ಪೀಕ್ ಎಷ್ಟಿದೆ? 90 ಡಿಗ್ರಿ ಇದೆ. ಇಲ್ಲಿ ಇವನು ಫೇಸ್ ಎದಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರಿ ಇದೆ? 30 ಡಿಗ್ರಿ ಡಿಫ್ರೆನ್ಸ್ ಇದೆ.
ಈ ಡಿಫ್ರೆನ್ಸ್ ಇರೋದನ್ನು ನಾವೇನಂತ ಕರಿತೀವಿ ಫೇಸ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅಂದರೆ ವೋಲ್ಟೇಜ್ಗೆ ಮತ್ತು ಕರೆಂಟ್ಗೆ ಏನು ಡಿಫ್ರೆನ್ಸಿಂದ ಮೂವ್ ಆಗ್ತಾರೋ ಅಂತ ಅದನ್ನ ಏನಂತ ಕರಿತೀವಿ ಫೇಸ್ ಡಿಫ್ರೆನ್ಸ್ ಅಂತ ಕರಿತೀವಿ. ಈಗ ಈ ಫೇಸ್ ಡಿಫ್ರೆನ್ಸು ಒಂದೊಂದು ಸರ್ಕ್ಯೂಟಲ್ಲಿ ಒಂದೊಂದು ಥರ ಇರುತ್ತೆ. ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ರೆಸಿಸ್ಟಿವ್ ಸರ್ಕ್ಯೂಟ್ ಅಂದರೆ ಈಗ ಬರಿತೀವಿ ವೋಲ್ಟೇಜು ಏನಾಗಿದ್ದಾರೆ ಇನ್ ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ವೋಲ್ಟೇಜು ಕರೆಂಟು ಸೇಮ್ ಪಾಯಿಂಟಿಂದ ಸ್ಟಾರ್ಟ್ ಆಗಿದ್ದಾರೆ. ಇದನ್ನೇನಂತ ಕರಿತೀವಿ ಅಂದರೆ ಇದನ್ನ ಇನ್ ಫೇಸ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ಸೇ ಎಕ್ಸಾಂಪಲ್ ಅಪ್ಪ, ನಾನಿದ್ದೀನಿ, ನನ್ನ ಫ್ರೆಂಡ್ ಇಲ್ಲಿ ನಿಂತ್ಕೊಂಡಿದ್ದೀವಿ, ಇಬ್ಬರು ಒಂದೇ ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇದ್ರೆ ಅದನ್ನು ಇನ್ ಫೇಸ್ ಅಂತ ಕರೀತಾರೆ. ಹೌದಾ? ನೆಕ್ಸ್ಟು ಇದು ರೆಸಿಸ್ಟಿವ್ ಲೋಡ್ ಅಲ್ಲ, ಸಾರಿ, ಸುಮ್ಮನೆ ನಿಮಗೆ ತೋರಿಸೋದಕ್ಕೆ. ಇನ್ ಫೇಸ್ ಅಂದರೆ ಏನಂತ ತೋರಿಸಿ. ಇನ್ ಫೇಸ್ ಅಂದರೆ ಏನಿರಬೇಕು? ವೋಲ್ಟೇಜು ಕರೆಂಟು ಇದನ್ನು ಹೋಗ್ಬಿಡುತ್ತೆ. ವೋಲ್ಟೇಜ್ ಅಂಡ್ ಕರೆಂಟು ಸೇಮ್ ಪಾಯಿಂಟಿಂದ ಸ್ಟಾರ್ಟ್ ಆದರೆ ಏನಂತ ಕರಿತೀವಿ? ಇನ್ ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗಿದೆ? ವೋಲ್ಟೇಜ್ ಅವನು ಆ ಕಡೆ ಹೋಯ್ತವನೆ, ಇವನು ಈ ಕಡೆ, ಇಬ್ರು ಜಗಳ ಮಾಡ್ಕೊಂಡು ಹೋಯ್ತವ್ರೆ. ಇದನ್ನೇನಂತ ಕರೀತಾರೆ? ಔಟ್ ಆಫ್ ಫೇಸ್. ಶುಡ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ ಫೇಸ್ ಅಂದರೆ ವೋಲ್ಟೇಜ್ ಕರೆಂಟು ಸೇಮ್ ಪಾಯಿಂಟಲ್ಲಿ ಇರ್ತಾನೆ. ಔಟ್ ಆಫ್ ಫೇಸ್ ಅಂದ್ರೇನು? ಕರೆಂಟ್ ಬೇರೆ ಡೈರೆಕ್ಷನ್ ಇರ್ತಾನೆ. ಅಂದರೆ ಮೀನಿಂಗು ಅವನು ಸಪ್ರೇಟ್ ಇರ್ತಾನೆ, ಇವನು. ಅಂದರೆ ಇಬ್ಬರು ಇರ್ತೀವಿ, ಇಬ್ಬರು ಒಂದೇ ಜೊತೆಲಿ ಹೋದ್ರೆ ಇನ್ ಫೇಸು, ವೋಲ್ಟೇಜು ಇನ್ನೊಬ್ಬನ ಕರೆಂಟು. ಔಟ್ ಆಫ್ ಫೇಸ್ ಅಂದರೆ ನಾನು ಈ ಕಡೆ ಹೋಯ್ತೀನಿ, ಅವನು ಆ ಕಡೆ ಹೋಯ್ತಾನೆ, ಕರೆಂಟ್ ಆ ಕಡೆ ಹೋಯ್ತಾನೆ, ವೋಲ್ಟೇಜ್ ಈ ಕಡೆ ಹೋಯ್ತಾನೆ, ಅವನೇನಂತ ಕರಿತೀವಿ? ಔಟ್ ಆಫ್ ಫೇಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅಂಡರ್ಸ್ಟುಡ್ ಆಯ್ತಾ ಇಲ್ಲೋ? ಅದು ಒಂದು ಸರ್ಕ್ಯೂಟಲ್ಲಿ ಇಬ್ಬರು ಒಂದೇ ಜೊತೆಲಿ ಹೋದ್ರೆ ಇನ್ ಫೇಸಲ್ಲಿ ಇದ್ದಾರೆ ಇಬ್ಬರು. ಕರೆಂಟ್ ಒಂದು ಬೇರೆ ಫಸ್ಟ್ ಹೋಗ್ತಾವನೆ, ವೋಲ್ಟೇಜು ನೆಕ್ಸ್ಟ್ ಹೋಗ್ತಾನೆ ಅಂದರೆ ಅವನ್ನ ಔಟ್ ಆಫ್ ಫೇಸ್ ಇದ್ದಾರೆ ಅಂತ ಕರೀತಾರೆ. ಒಂದು ನಿಮಿಷ ನೀರು ಕುಡಿಬೋದಾ? ಅವು ಬರ್ದಿಲ್ಲ, ಅದಕ್ಕೆ ನಾನೇ ಬರ್ಕೊಂಬಂದಿದ್ದೆ ಕಾನ್ಸೆಪ್ಟು. ಈಗ ಮೂರು ನಮಗೆ ರಿಲೇಷನ್ಶಿಪ್ ಇದೆ, ಕುಡೀರಿ ಪರವಾಗಿಲ್ಲ. ಒಂದು ರೆಸಿಸ್ಟಿವ್ ಸರ್ಕ್ಯೂಟ್ ನೋಡೋಣ. ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ
ಇದು ಸ್ವಲ್ಪ ಇಂಪಾರ್ಟೆಂಟು. ರೆಸಿಸ್ಟಿವ್ ಅಂದರೆ ಹೇಳ್ತಿದ್ದೀನಿ ನಾನು ನೋಡಿ ಸರಿ. ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಕರೆಂಟ್ ಹೇಗಿರ್ತಾರೆ ಅಂದರೆ ಇಬ್ಬರು ಇನ್ ಫೇಸಲ್ಲಿ ಇರ್ತಾರೆ. ಯಾರು ವೋಲ್ಟೇಜ್ ಆ್ಯಂಡ್ ಕರೆಂಟು ಸೇಮ್ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಇಬ್ಬರು ಒಂದೇ ಸಲ ಮೂವ್ ಆಗ್ತಾರೆ. ಇಂಡಕ್ಟಿವ್ ಸರ್ಕ್ಯೂಟ್ಸಲ್ಲಿ ಏನಾಗ್ತಾರೆ ಅಂದರೆ ವೋಲ್ಟೇಜ್ ಲೀಡ್ಸ್ ಇರುತ್ತೆ, ಕರೆಂಟು ಲ್ಯಾಗ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಮುಂದೆ ಇದ್ದರೆ ಲೀಡ್ಸ್, ಹಿಂದೆ ಇದ್ದರೆ ಲ್ಯಾಗ್ಸ್. ಇಷ್ಟೇ ಸಿಂಪಲ್ ಅಪ್ಪ. ಯಾವುದ್ರಲ್ಲಿ ಅಂದರೆ ಇಂಡಕ್ಟಿವ್ ಸರ್ಕ್ಯೂಟ್ಸಲ್ಲಿ ಕರೆಂಟು ಲ್ಯಾಗ್ಸು. ಲ್ಯಾಗ್ಸ್ ಅಂದ್ರೇನು? ಮುಂದೆ ವೋಲ್ಟೇಜ್ ಇರ್ತಾನೆ, ಹಿಂದೆ ಕರೆಂಟ್ ಇರ್ತಾನೆ. ಅರ್ಥ ಆಗ್ತಿದ್ಯಾ? ಲ್ಯಾಗ್ ಅಂದರೆ ಲೀಡ್ ಅಂದರೆ ಮುಂದೆ ಇರ್ತಾನೆ, ಲ್ಯಾಗ್ಸ್ ಅಂದರೆ ಹಿಂದೆ ಇರೋದು. ನೆಕ್ಸ್ಟು ರೆಸಿಸ್ಟಿವ್ ಲೋಡಲ್ಲಿ ಇಬ್ಬರು ಜೊತೆಲಿ ಹೋಯ್ತಾರೆ. ಇದರಲ್ಲಿ ಏನಾಗ್ತಾನೆ, ಕರೆಂಟು ಹಿಂದೆ ಇರ್ತಾನೆ, ವೋಲ್ಟೇಜು ಮುಂದೆ ಇರ್ತಾನೆ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ಕರೆಂಟು ಲೀಡ್ಸು. ಕರೆಕ್ಟಾ? ಕರೆಂಟ್ಸು ಲೀಡ್ಸ್. ಕರೆಂಟು ಮುಂದೆ ಇರ್ತಾನೆ, ವೋಲ್ಟೇಜು ಹಿಂದೆ ಇರ್ತಾನೆ. ಇವರಿಬ್ಬರಿಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಕ್ಸಾಮಲ್ಲಿ ಇದು ಕೇಳೋ ಚಾನ್ಸಸ್ ಇರ್ತದೆ. ಇನ್ ಕೆಪಾಸಿಟಿವ್ ಸರ್ಕ್ಯೂಟ್ ವಾಟ್ ಈಸ್ ದ AC ಕಾಂಪೊನೆಂಟ್ ಅಂತ ಕೇಳ್ಬೋದು. ಆಗ ಅದೇನು ಕೇಳ್ಬೋದು, ಅದು ಲ್ಯಾಗ್ಸಾ, ಲೀಡ್ಸಾ, ಇನ್ ಫೇಸಾ, ಔಟ್ ಆಫ್ ಫೇಸ್ ಅಂತ ನೆನ್ಪಿಟ್ಕೊಳ್ಳಿ. ಇಷ್ಟ ಸಿಂಪಲ್ ನೋಡ್ಕೊಳ್ಳಿ. ರೆಸಿಸ್ಟಿವಲ್ಲಿ ಇನ್ ಫೇಸ್ ಅಂತೀವಿ. ಇಂಡಕ್ಟಿವ್ ರೇಸಲ್ಲಿ ಕರೆಂಟ್ ಏನಾಗಿರುತ್ತೆ, ಲ್ಯಾಗ್ಸ್ ಇರುತ್ತೆ. ಕರೆಂಟ್ಗೆ ಮಾತ್ರ ತೊಗೊಂಡಿದ್ದೀನಿ, ವೋಲ್ಟೇಜ್ ಏನಾಗಿದೆ, ಲೀಡ್ ಇದೆ. ಕೆಪಾಸಿಟಿವ್ ಸರ್ಕ್ಯೂಟ್ಸಲ್ಲಿ ಏನಾಗುತ್ತೆ, ಕರೆಂಟ್ ಲೀಡ್ ಇದೆ, ವೋಲ್ಟೇಜ್ ಏನಾಗಿದೆ, ಲ್ಯಾಗ್ಸ್ ಇದೆ. ಇವನು ಮುಂದೆ ಇದ್ದಾನೆ, ಇವನು ಹಿಂದೆ ಇದ್ದಾನೆ. ಇವನು ಫಸ್ಟ್ ಸ್ಟಾರ್ಟ್ ಆಗಿದ್ದಾನೆ, ಇವನು ಸೆಕೆಂಡ್ ಸ್ಟಾರ್ಟ್ ಆಗಿದ್ದಾನೆ. ಇಲ್ಲಿ ವೋಲ್ಟೇಜ್ ಫಸ್ಟ್ ಸ್ಟಾರ್ಟ್ ಆಗಿದ್ದಾನೆ, ಕರೆಂಟ್ ಆಮೇಲೆ ಸ್ಟಾರ್ಟ್ ಆಗ್ತಾನೆ ಈ ಸರ್ಕ್ಯೂಟ್ಸಲ್ಲಿ. ಯಾವ ಸರ್ಕ್ಯೂಟು? ಇಂಡಕ್ಟಿವ್ ಸರ್ಕ್ಯೂಟು, ಕೆಪಾಸಿಟಿವ್ ಸರ್ಕ್ಯೂಟ್ಸ್. ಅಂಡರ್ಸ್ಟುಡ್ ಆಯ್ತಲ್ವಾ? ಈಗ ಸಿಂಪಲ್ ಆಗಿ ನಿಮ್ಗೊಂದಿಲ್ಲಿ ಬರಿತೀನಿ, ನೀವೇ ಹೇಳ್ತೀರಿ ಲೀಡ್ಸ್ ಅಂದರೆ ಏನು, ಲ್ಯಾಗ್ಸ್ ಅಂದರೆ ಏನು. ಬೇರೆ ಸ್ಲೈಡಲ್ಲಿ ಬರೋಣ. ಕನ್ಫ್ಯೂಷನ್ ಏನಾರು ಆಗುತ್ತಾ? ಆಗಂಗಿದ್ರೆ ಹೇಳ್ರಪ್ಪ. ನಾವು ಯಾವ ಟು ಟೆಲ್ ಇಲ್ಲಿ ಎ ಲೀಡ್ಸಾ ಲ್ಯಾಗ್ಸಾ? ಎ ಲೀಡ್ಸ್ ಬೈ ಬಿ. ಕರೆಕ್ಟಾ? ಹಾಗೆ ಹೇಳಿದ್ರು ಒಂದೇ, ಬಿ ಲ್ಯಾಗ್ಸ್ ಎ ಅಂದ್ರೂ ಒಂದೇ. ನೆಕ್ಸ್ಟ್ ಇದರಲ್ಲಿ ಎ ಲ್ಯಾಗ್ಸ್ ಬಿ ಅಥವಾ ಬಿ ಲೀಡ್ಸ್ ಅಲ್ವಾ, ಬಿ ಲೀಡ್ಸ್ by A. ಇಲ್ಲೇನು A and B is out of phase. ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಇವನು ಈ ಕಡೆ ಹೋಯ್ತಾನೆ, ಇವನು ಈ ಕಡೆ ಬರ್ತಾವನೆ. ಇಲ್ಲಿ A and B is ಏನು, ವೆರಿ ಗುಡ್, ಇನ್ ಫೇಸ್. ಇದು ನೆನ್ಪಿಟ್ಕೊಳ್ಳಿ. ಅಂಡರ್ಸ್ಟುಡ್ ಆಯ್ತೇನಪ್ಪ? ಅರ್ಥ ಆಗಿದ್ದಿಲ್ಲ ಹೇಳಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟೇ ಸಿಂಪಲ್ಲು. ಇನ್ ಫೇಸ್ ಅಂದರೆ ಇಬ್ಬರು ಫ್ರೆಂಡ್ ಒಂದೇ ಜೊತೆಲಿ ಹೋಯ್ತಾರೆ. ಔಟ್ ಆಫ್ ಫೇಸ್ ಅಂದರೆ ಇವರಿಬ್ರು ಜಗಳ ಮಾಡ್ಕೊಂಡು ಹಿಂಗಾರ ಹೋಯ್ತಾರೆ. ಹೌದಲ್ವಾ? ನಿಮ್ಮ ಲ್ಯಾಂಗ್ವೇಜಲ್ಲಿ ತಿಳ್ಕೊಳ್ಳಿ. ಇದನ್ನು ಟೆಕ್ನಿಕಲಾಗಿ ತಗೋಬೇಕಂತ ಏನು ರೂಲ್ ಇಲ್ಲ. ಲೀಡ್ ಈಗ ಇವನು ಕರೆಂಟು, ಇವನು ವೋಲ್ಟೇಜ್ ಅನ್ಕೊಳ್ಳಿ. ಇವನು ಮುಂದೆ ಇದ್ದಾನೆ ಲೀಡ್ಸ್, ಹಿಂದೆ ಇದ್ದಾನೆ ಲ್ಯಾಗ್ಸ್.
ಸಪೋಸ್ ಇವ್ರು ಇಂಟರ್ಚೇಂಜ್ ಆದರು, ಇವನ್ ಕರೆಂಟು ಇವನ್ ವೋಲ್ಟೇಜು, ಕರೆಂಟ್ ಏನಾಗ್ತಾ ಇದ್ದಾನೆ ಲ್ಯಾಗ್ಸ್ ಆಗ್ತಾ ಇದ್ದಾನೆ, ವೋಲ್ಟೇಜು ಲೀಡ್ಸ್ ಆಗ್ತಾ ಇದ್ದಾನೆ ಅಷ್ಟೇ. ಅಂಡರ್ಸ್ಟುಡ್? ಅರ್ಥ ಆಗಿದೆಯಾ? ಎನಿ ಹೌ ಅಂಡರ್ಸ್ಟುಡ್ ಆದರೆ ವೆಲ್ ಆ್ಯಂಡ್ ಗುಡ್. ಹಲೋ, ಕೇಳಿಸ್ತಿದ್ಯಪ್ಪ? ಅರ್ಥ ಆಗಿದೆಯಾ? ಹಾಂ ಹಾಂ ಅಲ್ಲ, ಔಟ್ ಪೇಜಲ್ಲಿ ಇದು ಔಟ್ ಪೇಜ್ ಅಲ್ಲ. ಈಗ ಕರೆಂಟು ಈಗ ಹೋಯ್ತಾನೆ, ವೋಲ್ಟೇಜ್ ಈಗ ಹೋಗ್ತದೆ, ಅಂದರೆ ಸಪ್ರೇಟ್ ಹೋಗ್ತದೆ. ಅದನ್ನು ಔಟ್ ಆಫ್ ಫೇಸ್. ಇಬ್ಬರು ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಆಗ್ತಾರೆ. ಅರ್ಥ ಆಯ್ತಾ? ಮೆಜೆಸ್ಟಿಕ್ಕಿಂದ ಹಿಡಿದು ಒಂದೇ ಬಸ್ ಹತ್ತೋಯ್ತಾರೆ, ಅದನ್ನು ಇನ್ ಪೇಸ್. ಇಬ್ಬರು ಇಳಿತೀರಾ, ಇಬ್ಬರು ಒಂದೇ ಪ್ಲೇಸಲ್ಲಿ ಇದ್ದೀರಾ. ನೀನು ಮೆಜೆಸ್ಟಿಕ್ಕಿಂದ ಹೆಬ್ಬಾಳಾಗಿ ಹೋಯ್ತೀಯಾ, ಇನ್ನೊಬ್ಬನು ಯಾವುದೋ ಬೇರೆ ಮಾಗಡಿಗೆ ರೋಡ್ ಬರ್ತಾನೆ. ದಿಸ್ ಇಸ್ ಕಾಲ್ಡ್ ದ ಔಟ್ ಆಫ್ ಫೇಸ್. ಅರ್ಥ ಆಯ್ತಾ? ವೆರಿ ಗುಡ್, ವೆಲ್ ಆ್ಯಂಡ್ ಗುಡ್. ಏನಪ್ಪ ನೋಟ್ಸಾ? ಅದೇ ರೆಸಿಸ್ಟಿವ್ ಲೋಡ್ಗೆ ಹೇಳಿದೆ. ರೆಸಿಸ್ಟರ್ನಲ್ಲಿ ಇನ್ ಫೇಸ್ ಇರುತ್ತೆ, ರೆಸಿಸ್ಟೆನ್ಸ್ ಅಲ್ಲಿ ಎರಡು ಒಂದೇ ಸೇಮ್ ಮೂವ್ ಆಗ್ತಾರೆ. ಇಂಡಕ್ಟಿವ್ ಅಲ್ಲಿ ಏನಾಗ್ತಾನೆ ಲ್ಯಾಗ್ಸ್ ಆಗ್ತಾನೆ, ಕೆಪಾಸಿಟಲ್ಲಿ ಲೀಡ್ಸ್ ಆಗ್ತಾರೆ. ಕರೆಂಟ್ ಮೇಲೆ ಇಂಪಾರ್ಟೆಂಟ್ ಇಟ್ಕೋ. ಒಂದು ಹೇಳಿದ್ರೆ ಇನ್ನೊಂದು ಲೀಡ್ ಇದ್ರೆ ಇನ್ನೊಂದು ಲ್ಯಾಗ್ಸ್ ಇರುತ್ತೆ. ಅರ್ಥ ಆಯ್ತಾ? ಕರೆಂಟ್ ಮೇಲೆ ಡಿಪೆಂಡ್ ಮಾಡಿ. ಕರೆಂಟ್ ಏನಾಗುತ್ತೆ ಕೆಪಾಸಿಟಿವ್ ಅಲ್ಲಿ ಲೀಡ್ಸ್ ಆಗುತ್ತೆ, ಇಂಡಕ್ಟಿವ್ ಅಲ್ಲಿ ಲ್ಯಾಗ್ಸ್ ಆಗುತ್ತೆ. ಇಲ್ಲಿ ಬರ್ದಿದ್ದೀನಿ ನೋಡು, ರೆಸಿಸ್ಟಿವ್ ಅಲ್ಲಿ ಇನ್ ಪೇಸ್ ಇರ್ತಾರೆ ಇಬ್ರು, ಇಂಡಕ್ಟಿವ್ ಅಲ್ಲಿ ಕರೆಂಟ್ ಲ್ಯಾಗ್ಸ್ ಆಗುತ್ತೆ, ಕೆಪಾಸಿಟಿ ಅಲ್ಲಿ ಕರೆಂಟು ಲೀಡ್ಸ್ ಆಗ್ತಾನೆ. ಇಲ್ಲಿ ಬರ್ದಿದ್ದು ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಪ್ಪ? ಓಕೆ, ಗುಡ್. ಹಾಂ, ಅದನ್ನು 3 ಫೇಸಲ್ಲಿ ಬರ್ತದೆ. 3 ಫೇಸ್, ಸಿಂಗಲ್ ಫೇಸಲ್ಲಿ ಬರಲ್ಲ. ಓಕೆ 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 ಓಕೆ. ನೆಕ್ಸ್ಟು ಸ್ವಲ್ಪ ಲಾಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದ್ವಿ, ಮುಗಿಸ್ಬಿಡೋಣ. ಜನರಲ್ ಆಗಿ ನಾವು ವರ್ಕ್ ಅಂತ ಕರಿತೀವಿ. ವರ್ಕ್ ಅಂದ್ರೆ ಏನು? ಕೆಲಸ ಮಾಡಲಿ ಏನು ಬೇಕು ನಮಗೆ? ಎನರ್ಜಿ ಬೇಕು. ಎನರ್ಜಿ ಅಂದ್ರೆ ನಾವು ಜನರಲ್ ಏನಂತೀವಿ? ಶಕ್ತಿ ಅಂತ ಕರಿತೀವಿ. ಜನರಲ್ ವರ್ಕ್ ಡನ್ ಅಂತ ಕರಿತೀವಿ. ಒಂದು ಫೋರ್ಸ್ ಇರಬೇಕು, ಆ ಫೋರ್ಸ್ ಕೊಟ್ಟ ತಕ್ಷಣ ಇದು ಡಿಸ್ಪ್ಲೇಸ್ಮೆಂಟ್ ಆಗಬೇಕು, ಒಂದು ಸೈಡ್ಗೆ ಹೋಗ್ಬೇಕು. ಇದನ್ನ ನಾವೇನಂತೀವಿ? ವರ್ಕ್ ಅಂತ ಹೇಳಿ. ಜನರಲ್ ಆಗಿ ಎಲೆಕ್ಟ್ರಿಕಲ್ ವರ್ಕ್ ಅಂದ್ರೆ ಏನಂತ ನೋಡೋಣ. ಅರ್ಥ ಆಯ್ತಾ? ಎಲೆಕ್ಟ್ರಿಕಲ್ ವರ್ಕ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ವರ್ಕ್ ಡನ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ ವೆನ್ ಸರ್ಟನ್ ಚಾರ್ಜ್ ಈಸ್ ಟ್ರಾನ್ಸ್ಫರ್ಡ್. ಅಂದರೆ ಒಂದು ಎ ಪಾಯಿಂಟ್ ಇರುತ್ತೆ, ಒಂದು ಬಿ ಪಾಯಿಂಟ್ ಇರುತ್ತೆ. ನೀವು ಒಂದು ಎನರ್ಜಿ ಸಪ್ಲೈ ಮಾಡಿದಾಗ ಈ ಪಾಯಿಂಟು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಫರ್ ಆದರೆ ಅದನ್ನ ಏನಂತ ಕರಿತೀವಿ? ಎಲೆಕ್ಟ್ರಿಕಲ್ ವರ್ಕ್ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ಅಂಡರ್ಸ್ಟುಡ್ ಆಯ್ತಲ್ವಾ? ದಟ್ ಈಸ್ W is equal to V into Q ಅಂತ ಕರೀತಾರೆ. W is equal to, W ಅಂದ್ರೆ ಏನು? ವರ್ಕ್ is given by voltage into Q ಅಂದ್ರೆ ಏನು? ಚಾರ್ಜ್ ಅಂತ. ಚಾರ್ಜ್ ಅಂದ್ರೆ ಏನು? Q is equal to I into T ಅಂತ. ಅಂದ್ರೆ ಎಷ್ಟು ಸೆಕೆಂಡಲ್ಲಿ ಎಷ್ಟು ಚಾರ್ಜ್ ಮೂವ್ ಆಗಿದೆ ಅಂತ. ಟೈಮ್ 1 ಸೆಕೆಂಡಲ್ಲಿ ಕರೆಂಟ್ ಅಂದ್ರೆ ಏನು? ಚಾರ್ಜ್ ಎಷ್ಟು ಮೂವ್ ಆಗಿದೆ ಅನ್ನೋದು ಟೋಟಲ್ ಚಾರ್ಜ್ ಅಂತ ಕರಿತೀವಿ. ಟೋಟಲ್ ಈಗ W is ನೇರ ಬರೀತೀರಾ? V into I into T. ದಿಸ್ ಇಸ್ ದ ಫಾರ್ಮುಲಾ ಫಾರ್ ವರ್ಕ್. ನೆನ್ಪಿಟ್ಕೋಬೇಕು ಇದರಲ್ಲಿ. ವರ್ಕ್ ಈಸ್ ನಥಿಂಗ್ ಬಟ್ V into Q ಅಂತಲೂ ಬರಿಬೋದು, ಆರ್ W is equal to V into I into T ಅಂತಲೂ ಬರ್ಬೋದು. ಆರ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ಗೆ ಸರ್ಕ್ಯೂಟಲ್ಲಿ ಅಥವಾ ಪೊಟೆನ್ಷಿಯಲಲ್ಲಿ ಚಾರ್ಜು ಮೂವ್ಮೆಂಟ್ ಆದ್ರೂ ಅದನ್ನು ಏನಂತ ಕರಿತೀವಿ? ಎಲೆಕ್ಟ್ರಿಕಲ್ ವರ್ಕ್ ಅಂತೀವಿ. ನೀವು ಇಷ್ಟೆಲ್ಲ ಡೆಫಿನೇಷನ್ಸ್ ನಿಮ್ಗೆ ಎಕ್ಸಾಮಲ್ಲಿ ಕೇಳಲ್ಲ. ಒಂದು ಪಾಯಿಂಟಿಂದ ಅನದರ್ ಪಾಯಿಂಟ್ಗೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅದನ್ನೇನಂತ ಕರಿತೀವಿ? ನಾವು ಎಲೆಕ್ಟ್ರಿಕಲ್ ವರ್ಕ್ ಅಂತ ಕರಿತೀವಿ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. W is given by, or electrical work is given by voltage into charge
or charge is equal to I into Q. Q is nothing but, sorry, V into Q, that Q is given by I into T, that is current into time. 1 ಸೆಕೆಂಡಿಗೆ ಎಷ್ಟು ಚಾರ್ಜ್ ಮೂವ್ ಆಗಿದೆ ಅಂತ. ಇವೆಲ್ಲ ಏನು ಕಾನ್ಸೆಪ್ಟ್ ಬರುತ್ತಂದರೆ, ನೀವು ಡೇ ಟು ಡೇ ಲೈಫಲ್ಲಿ ಫ್ಯಾನ್ ಓಡ್ತೀರಾ, ಟಿ ವಿ ಯೂಸ್ ಮಾಡ್ತೀರಾ, ಲೈಟ್ ಯೂಸ್ ಮಾಡ್ತೀರಾ, ಹೌದಲ್ವಾ? ಎಷ್ಟು ಓಡಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಯ್ತದ? ಅಲ್ಲಿ ಮೀಟ್ರ್ ಇದೆಯಾ? ಇಲ್ಲ. ಲೈಟ್ ಹತ್ರ ಮೀಟ್ರ್ ಇಲ್ಲ. ಅದನ್ನು ಕಂಡುಹಿಡಿಯೋದಕ್ಕೆ ಈ ಕಾನ್ಸೆಪ್ಟನ್ನ ಇಟ್ಟಿದ್ದಾರೆ. ಏನರಲ್ಲಿ ಮೆಜರ್ ಮಾಡ್ತಾರೆ? ಯೂನಿಟ್ ಏನಪ್ಪ ಅಂದರೆ ಜೌಲ್ ಅಥವಾ ವ್ಯಾಟ್ ಸೆಕೆಂಡ್ಸ್ ಅಂತ ಕರೀತಾರೆ. ಯೂನಿಟ್ಸ್ ತುಂಬ ಇಂಪಾರ್ಟೆಂಟ್ ಇವೆಲ್ಲ. ವ್ಯಾಟ್ ಸೆಕೆಂಡ್ಸ್ ಅಂದ್ರೂ ಒಂದೇ, ಒಂದು ಜೌಲ್ ಅಂದ್ರೂ ಒಂದೇ. ಇದು ಎಲೆಕ್ಟ್ರಿಕಲ್ ವರ್ಕ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ, ನಾನು ಐ ಅಂತ ವಿ ಅಂತ ಬರ್ದಿದ್ದೀನಿ, ನೀವು ಕ್ಯೂ ಅಂತ ಬರ್ದಿದ್ದೆ. ಯಾವುದಪ್ಪ ಇ ಅಂತ ಅನ್ಕೊಂಡೇನೋ ನಾನು ತಲೆ ಕೆಡಿಸ್ಕೊಬಿಟ್ಟಿರಾ? ಇ ಅಂದ್ರೆ ಇ ಎಮ್ ಎಫ್, ವಿ ಅಂದರೆ ವೋಲ್ಟೇಜ್. ಇಲ್ಲಿ ಬರ್ತಿದ್ದಾರೆ, ಐ ಸ್ಟ್ಯಾಂಡ್ಸ್ ಫಾರ್ ಕರೆಂಟ್ ಇನ್ ಹ್ಯಾಮ್ಸ್, ಟಿ ಫಾರ್ ಟೈಮ್, ಹೌದಾ? ಆರ್ ಪೊಟೆಂಟ್ ಜೌಲ್ಸು ಅಥವಾ ವ್ಯಾಟ್ ಸೆಕೆಂಡ್ಸಲ್ಲಿ ಯೂಸ್ ಮಾಡ್ತಾರೆ. ಏನು ಯೂಸ್ ಮಾಡ್ತಾರೆ? ಎನರ್ಜಿ ಮೀಟ್ರಲ್ಲಿ ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಎನರ್ಜಿ ಮೀಟರ್ ಅಂದರೆ ಏನು ಹೇಳಿ? ವಾಟ್ ಈಸ್ ಮೀನ್ ಬೈ ಎನರ್ಜಿ ಮೀಟರ್? ಅದೇ ನಿಮ್ಮ ಮೀಟರ್ ಬೋರ್ಡು, ಮೀಟರ್ ಇರುತ್ತಲ್ವಾ, ಆ ಮೀಟ್ರಲ್ಲಿ ಈಗ ಬರ್ದಿರ್ತ ಮೀಟರ್ ಅಂದರೆ ಹೀಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ. KWH ಅಂತ ಬರ್ದಿರ್ತಾರೆ, ಅಂದರೆ ಕಿಲೋ ವ್ಯಾಟ್ ಅವರ್. ಅಂದರೆ ನೀವು ಒಂದು ಮಂತ್ಗೆ ಎಷ್ಟು ಕನ್ಸ್ಯೂಮ್ ಮಾಡಿದರೆ ಎಲೆಕ್ಟ್ರಿಸಿಟಿನ ಅಂತ. ನೀವು ಅಂದರೆ ಯಾರು? ಹೋಮ್ ಅಪ್ಲಯನ್ಸಸ್, ಇಟ್ ಮೇ ಬಿ ಫ್ಯಾನು, ಲೈಟು, ಹೌದಲ್ವಾ? ಒಂದು ಮಂತ್ಗೆ ಅವ್ರು ಏನು ಮಾಡ್ತಾರೆ, ಮೀಟ್ ರೀಡಿಂಗ್ ಮಾಡಿ ಒಂದು ಬಿಲ್ ಕೊಟ್ಬಿಟ್ಟು ಹೋಗ್ತಾರೆ. ಅದು ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಂಡಿದೆಯಾ, ಎಷ್ಟು ವರ್ಕ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋದು. ಓಕೆ, ನೆಕ್ಸ್ಟು ಎಲೆಕ್ಟ್ರಿಕಲ್ ಪವರ್. ಎಲೆಕ್ಟ್ರಿಕಲ್ ಪವರ್ ಅಂದ್ರೇನು? ದ ವರ್ಕ್ ಡನ್ ಫಾರ್ ಯೂನಿಟ್ ಟೈಮ್. ವರ್ಕ್ ಡನ್ ಫಾರ್ ಯೂನಿಟ್ ಟೈಮ್. ಯೂನಿಟ್ ಟೈಮ್ ಅಂದ್ರೇನು? ಒಂದು ಮಂತ್ಗೆ ಎಷ್ಟು ವರ್ಕ್ ಡನ್ ಆಗಿದೆ ಅಂತ, ಅಥವಾ 15 ಡೇಸ್ಗೆ ಎಷ್ಟು ವರ್ಕ್ ಡನ್ ಆಗಿದೆ. ಅಂದರೆ ಒಂದು ಲೈಟ್ ಎಷ್ಟು ಕನ್ಸ್ಯೂಮ್ ಮಾಡ್ಕೊಂಡ, ಎಷ್ಟು ತಿಂದ, ಫ್ರಿಜ್ ಎಷ್ಟು ತಿಂದ, ಫ್ಯಾನ್ ಎಷ್ಟು ತಿಂದ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಷ್ಟು ಆ ಪವರ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನೇನಂತೀವಿ? ವರ್ಕ್ ಡನ್ ಫಾರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಆಸ್ ಎ ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ಅಥವಾ ಇದನ್ನು ಪವರ್ ಈಸ್ ಈಕ್ವಲ್ ಟು W ಇಂಟು ಟಿ ಅಂತಲೂ ಕರೀತಾರೆ, ವರ್ಕ್ ಇಂಟು ಟೈಮ್ ಅಂತಲೂ ಕರೀತಾರೆ. ಎಲೆಕ್ಟ್ರಿಕಲ್ ಪವರ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಫಾರ್ ಯೂನಿಟ್ ಟೈಮ್. ಅಂದರೆ ಯೂನಿಟ್ ಫಾರ್ ಟೈಮ್ ಅಂದ್ರೇನು? ಯಾವುದೋ ಪರ್ಟಿಕ್ಯುಲರ್ ಕನ್ಸ್ಯೂಮ್ ಮಾಡಿರ್ತದೆ ಅಪ್ಲಯನ್ಸ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು P ಈಸ್ ಈಕ್ವಲ್ ಟು ಟೈಮ್, ವೋಲ್ಟೇಜ್ ಇಂಟು ಟೈಮ್. ಅಥವಾ ಈಗೂ ಡಿಫೈನ್ ಮಾಡ್ಬೋದು, ಪವರ್ ಇಸ್ ದ ಪ್ರಾಡಕ್ಟ್ ಆಫ್, ಏನೋ ಹೋಯ್ತಪ್ಪ, ನಾನು ಸ್ವಲ್ಪ ಹೊಸದು, ನಾವು ಚಾಕ್ ಪೀಸ್ ಬೋರ್ಡ್ ಯೂಸ್ ಮಾಡಿ, ವೈಟ್ ಬೋರ್ಡ್ ಯೂಸ್ ಮಾಡಿ, ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ನನಗೆ 15 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ನಾವೆಲ್ಲ ಇದು ಯೂಸ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. P ಈಸ್ ಈಕ್ವಲ್ ಟು V ಇಂಟು ಟಿ ಅಂತ ಕರೀತಾರೆ. ದಟ್ ಈಸ್ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಇಂಟು ಟೈಮ್ ಈಸ್ ಕಾಲ್ಡ್ ಎಸ್ ಎ ಪವರ್ ಅಂತ ಕರೀತಾರೆ. SI ಯೂನಿಟ್ ಯಾವುದು? ವ್ಯಾಟು. ಓಕೆ, ಇಲ್ಲಿ ನೋಡಿ, 1 ಜೌಲ್ ಅಂತ ಯಾವಾಗ ಕರೀತಾರೆ ಅಂತ. ಏನಿದು 1 ಜೌಲ್ ಅಂತ ಯಾವಾಗ ಕರೀತಾರೆ ಅದು ಕೇಳ್ಬೋದು ಆಪ್ಷನಲ್ಲಿ. ಅಂದರೆ 1 ಜೌಲ್ ಅಂತ ಆಗಿರ್ಬೇಕಂದ್ರೆ ಎನರ್ಜಿ ಇಸ್ ಯೂಸ್ಡ್ ಫಾರ್ 1 ಸೆಕೆಂಡ್. 1 ಸೆಕೆಂಡಿಗೆ 1 ಜೌಲ್ ಏನಾದರೂ ಕಂಪ್ಲೀಟ್ ಆಗಿದ್ರೆ ಅದನ್ನೇನಂತ ಕರಿತೀವಿ? 1 ಜೌಲ್ ಅಥವಾ 1 ವ್ಯಾಟ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? 2 ಸೆಕೆಂಡ್ಸ್ಗೆ 2 ಜೌಲ್ ಆಗಿದ್ರೆ 2 ವ್ಯಾಟ್. 3 ಸೆಕೆಂಡ್ಸ್ಗೆ 3 ಜೌಲ್ ಆಗಿದ್ರೆ 3 ವ್ಯಾಟ್. ಅರ್ಥ ಆಗ್ತಿದ್ಯಾ? ಇದು ಜೌಲ್ಸಲ್ಲಿ ಮೆಜರ್ ಮಾಡ್ತಾರೆ. ಅಥವಾ ಪವರ್ನ ಮೆಜರ್ ಮಾಡೋ ಯೂನಿಟ್ ಯಾವುದಂದ್ರೆ ವ್ಯಾಟ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ವ್ಯಾಟ್ ಅಂತಲೂ ಕರೀತಾರೆ, ಆರ್ ಕಿಲೋ ವ್ಯಾಟ್ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಕಿಲೋ ವ್ಯಾಟ್ ಅಂತಾರೆ. ವಾಟ್ ಈಸ್ ಮೀನ್ ಬೈ ಕಿಲೋ? ಕಿಲೋ ಈಸ್ 1000 ಅಂತ. 1000 ಅಂತಲೂ ಕರೀತಾರೆ.
ಅದು ಅಲ್ಲೇ ಹೇಳಿದೆ ನಾನು, ಇಲ್ಲೇ ಇದೆ ಪ್ರಾಡಕ್ಟ್ ಇಂಟು ವೋಲ್ಟೇಜ್ ಆಲ್ರೆಡಿ ಆಯಿತು. ನೆಕ್ಸ್ಟು ಇದಕ್ಕೆ ನೋಡಿ ವೆರೈಟಿ ಫಾರ್ಮುಲಾಸ್ ಬರೀಬೋದು. ಎಕ್ಸಾಮಲ್ಲಿ ಯಾವುದಾದ್ರೂ 4 ಕೊಟ್ಟು 3 ಕರೆಕ್ಟ್ ಆಗಿದ್ದು ಒಂದು ರಾಂಗ್ ಕೊಡ್ಬೋದು. ಪಿ ಇಂಟು ವಿ ಇಂಟು ಐ ಅಂತ ಬರೀಬೋದು, ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಅಂತ ಬರೀಬೋದು. ಅಥವಾ ನಿಮಗೆ ಓಮ್ಸ್ ಲಾ ಗೊತ್ತಿದೆ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಕರೆಕ್ಟಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ವಿ ಪ್ಲೇಸಲ್ಲಿ, ಏನಾಗುತ್ತೆ ಐ ಇಂಟು ಆರ್ ಇಂಟು ಅನದರ್ ಐ ಇದೆ, ದಟ್ ಈಸ್ ಐ ಇಂಟು ಐ, ದಿಸ್ ಈಸ್ ಐ ಸ್ಕ್ವೇರ್ ಇಂಟು ಆರ್. ಈಗೂ ಕೇಳ್ಬೋದು, ಈಗ ಕೇಳಿಲ್ಲ ಅವರು. ಪವರ್ ಇಸ್ ಈಕ್ವಲ್ ಟು ಆಂಪೇರ್ ಸ್ಕ್ವೇರ್ ಇಂಟು ರೆಸಿಸ್ ಓಮ್ ಅಂತ ಕೇಳಿದ್ದಾರೆ ಎಕ್ಸಾಮಲ್ಲಿ, ನೋಡಿರ್ಬೋದು. ಇದನ್ನ ಆಂಪೇರ್ ಹೋಲ್ ಸ್ಕ್ವೇರ್ ಇಂಟು ಓಮ್ ಅಂತ ಕೇಳಿದ್ದಾರೆ. ಇದನ್ನೇ ಕೇಳಿದ್ದಾರೆ ಅಂದರೆ ಪವರ್ ಇಸ್ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಕೇಳಿದ್ದಾರೆ. ಇಲ್ಲ, ಈಗೂ ಕೇಳ್ಬೋದು, ಪಿ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಐ ಅಂದ್ರೆ ಏನು ಬರೀತೀರಾ, ವಿ ಡಿವೈಡ್ ಬೈ ಆರ್ ಬರೀತೀರಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಐ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ ವಿ ಇಂಟು ವಿ ಡಿವೈಡೆಡ್ ಬೈ ಆರ್, ದಟ್ ಈಸ್ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ದಿಸ್ ಈಸ್ ಆಲ್ಸೋ ಅನದರ್ ಫಾರ್ಮುಲಾ, ದಟ್ ಈಸ್ ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ಓಮ್ ಅಂತಲೂ ಕರೀತಾರೆ. ಸಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಯಾವುದು ಇದು? ಡಿರಿವೇಶನ್ ಆಫ್ ಎ ಪವರ್. ಪವರ್ಗೆ ವೆರೈಟೀಸ್ ಆಫ್ ಫಾರ್ಮುಲಾಸ್. ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ, ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್, ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ಇನ್ನೊಂದು ಮಿಸ್ ಆಗಿದೆ, ಅವರು ಹಾಕಿಲ್ಲ ಅದರಲ್ಲಿ. ವರ್ಕ್ ಆಯ್ತಲ್ಲ, ಪವರ್ ಆಯ್ತಲ್ಲ. ಹಾಂ, ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಇದೆ, ಎಲೆಕ್ಟ್ರಿಕಲ್ ಎನರ್ಜಿ ಆಮೇಲೆ ಹೇಳ್ತೀನಿ. ನಮ್ಮ ಪವರ್ ಫ್ಯಾಕ್ಟರ್ ಎಲೆಕ್ಟ್ರಿಕಲ್ ಎನರ್ಜಿ. Electrical energy is given by V into I into T. ಸೇಮ್ ಫಾರ್ಮುಲಾ. ಫಸ್ಟ್ ಒನ್ ಏನಿದೆ ಪವರ್ ಅದೇ ಥರ. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನಪ್ಪ ಅಂದರೆ ನೋಡಿ, ಫಸ್ಟು ವರ್ಕ್ ಅಂದರೆ ಚಾರ್ಜು ಟ್ರಾನ್ಸ್ಫರ್ ಆಗೋದು, ಎಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ. ಎಲೆಕ್ಟ್ರಿಕಲ್ ಪವರ್ ಅಂದ್ರೇನು, ಎಷ್ಟು ವರ್ಕ್ ಆಗಿದೆ ಅಂತ ಪವರ್ ಹೇಳೋದು. ಎನರ್ಜಿ ಅಂದ್ರೇನು, ಇವೆರಡನ್ನೂ ಆ್ಯಡ್ ಮಾಡಿ ಎಷ್ಟು ಕನ್ಸ್ಯೂಮ್ ಮಾಡಿದ್ರಂತ, ಕನ್ಸ್ಯೂಮ್ಡ್. ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಳ್ಳಿದ್ರಂತ ಏನಂತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಅಂತೀವಿ. ದಟ್ ಈಸ್ ವಿ ಇಂಟು ಐ ಇಂಟು ಟಿ. ಅರ್ಥ? ಇದನ್ನೇನಂತ ಕರಿತೀವಿ, ಕಿಲೋ ವ್ಯಾಟ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ, ಕಿಲೋ ವ್ಯಾಟ್ ಅವರ್ಸ್ ಅಂತ ಕರಿತೀವಿ. 1 ಕಿಲೋ ವ್ಯಾಟ್ ಅಂದ್ರೆ ಏನಂತ, 1 ಕಿಲೋ ವ್ಯಾಟ್ ಅವರ್ಸ್ ಅಂದ್ರೆ ಇಲ್ಲಿ ನೋಡಿ, ಕಿಲೋ ಅಂದ್ರೆ ಎಷ್ಟು ಹೇಳಿ, 1000. ಓಕೆ, ಅವರ್ಸ್ ಅಂದ್ರೆ ಎಷ್ಟು, 60 ಇಂಟು 60, 30 ಸೆಕೆಂಡ್ಸು 30 ಮಿನಿಟ್ಸ್ಗೆ 1 ಅವರ್ ಅಂದ್ರೆ ಎಷ್ಟಾಗುತ್ತೆ, ಇದು 3600 ಆಗುತ್ತೆ ವ್ಯಾಟ್. ಅರ್ಥ ಆಯ್ತಾ? ದಟ್ ಈಸ್ 1 ಕಿಲೋ ವ್ಯಾಟ್ ಅಂದ್ರೆ ಅರ್ಥ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 36 1 2 3 4 5 ಜೌಲ್ಸ್ ಅನ್ಬೋದು, ಅಥವಾ ವ್ಯಾಟ್ ಅಂತಾನು ಕರಿಬೋದು, ಜೌಲ್ಸ್. ಆರ್ ಇದನ್ನು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು ಇದನ್ನ 1 2 3 4 5 6, ದಟ್ ಈಸ್ 3.6 ಇನ್ ಮೆಗಾ 10⁶ ಜೌಲ್ಸ್ ಅಂತ ಕರೀತಾರೆ. ಅರ್ಥ ಆಯ್ತೇನಪ್ಪ? 1 2 3 4 5 6 ಆದಮೇಲೆ ಪಾಯಿಂಟ್ ಇದು, ಅದೇನಾಗುತ್ತೆ 10⁶, ದಟ್ ಈಸ್ 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 3.6 ಇಂಟು 10⁶ ಜೌಲ್ಸ್. ಇದು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. 1 ಕಿಲೋ ವ್ಯಾಟ್ ಅಂದರೆ ಎಷ್ಟು ಜೌಲ್ಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಪವರ್ ಫ್ಯಾಕ್ಟರ್ ಇಲ್ಲಿ ಬರ್ದಿಲ್ಲ, ನಾನು ಹೇಳ್ಬಿಡ್ತೀನಿ ನೋಡಿ. ಪವರ್ ಫ್ಯಾಕ್ಟರ್, ಸಿ ಪವರ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ, ಕಾಸ್ ಆಫ್
ಪೈ ಅಂತ ಕರೀತಾರೆ. ಕಾಸ್ ಆಫ್ ಪೈ ಇಸ್ ಗಿವನ್ ಬೈ ಆರ್ ಡಿವೈಡೆಡ್ ಬೈ ಝೆಡ್ ಅಂತ ಕರೀತಾರೆ. ಇದು ಫಾರ್ಮುಲಾ ಟು ಫೈಂಡ್ ದ ಪವರ್ ಫ್ಯಾಕ್ಟರ್ ಆಫ್ ರೆಸಿಸ್ಟರ್ಸು, ಕೆಪಾಸಿಟರು, ಇಂಡಕ್ಟರ್ನ ಫೈಂಡ್ ಔಟ್ ಮಾಡೋಕೆ. ಏನಿದು ಅಂದರೆ ದಿಸ್ ಈಸ್ ಕಾಲ್ಡ್ ದ ಟ್ರೂ ಪವರ್ ಅಥವಾ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಝೆಡ್ ಅಂದ್ರೆ ಏನು ಹೇಳಿ? ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಯಾರನ್ನ ಇದ್ದೀರಾ ಇಲ್ಲಿ? ಇಂಪಿಡೆನ್ಸ್ ಅಂತ ಕರೀತಾರೆ. ಇಂಪಿಡೆನ್ಸ್. ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಡಿವೈಡ್ ಬೈ ಇಂಪಿಡೆನ್ಸ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಪವರ್ ಫ್ಯಾಕ್ಟರ್ ಅಂತೀವಿ. ಏನು ಇಂಪಿಡೆನ್ಸ್ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ನಾವು ಇಂಪಿಡೆನ್ಸ್ ಅಂತ ಕರಿತೀವಿ. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಅಂದರೆ ರಿಯಾಕ್ಟೆನ್ಸ್ ಅಂತ ಕರೀತಾರೆ, ಆಮೇಲೆ ಇಂಪಿಡೆನ್ಸ್ ಅಂತ ಕರೀತಾರೆ. ರಿಯಾಕ್ಟೆನ್ಸ್ ಅಂದರೆ ಏನಪ್ಪ ಅಂದರೆ ಕೆಪಾಸಿಟರ್ ಇರ್ಬೋದು, ಇಲ್ಲಾಂದ್ರೆ ಇಂಡಕ್ಟರ್ ಇರ್ಬೋದು, ಇಲ್ಲಾಂದ್ರೆ ರೆಸಿಸ್ಟೆನ್ಸ್, ಇದು ಯಾವುದಾದ್ರೂ ಒಂದು ಫ್ಯಾಕ್ಟರ್ ಇದೆ, ಅದು ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಈ ಮೂರು ಸೇರಿದ್ರೆ ಇಂಪಿಡೆನ್ಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಆಯ್ತಲ್ವಾ? ಈ ಮೂರು ಸೇರಿದ್ರೆ ಏನಂತ ಕರಿತೀವಿ? ಇಂಪಿಡೆನ್ಸ್ ಅಂತವಿ. ಇದನ್ನ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ, ಇದನ್ನ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರೀತಾರೆ, ಇದನ್ನ ರೆಸಿಸ್ಟಿವ್ ರಿಯಾಕ್ಟೆನ್ಸ್ ಅಂತ ಕರೀತಾರೆ. ಅದು ಎಲೆಕ್ಟ್ರಾನಿಕ್ಸ್ ಟರ್ಮ್ಸು, ನಿಮಗೆ ಬೇಕಾಗಿಲ್ಲ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು ಪವರ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಟೋಟಲ್ ಚಾಪ್ಟ್ರು ಮುಗೀತು. ಕ್ಲೋಸಾ? ಹಾಂ, ಫಸ್ಟ್ ಬಂದ್ಬಿಡ್ತಾ? ಓಕೆ ಓಕೆ. ಎನಿ ಹೌ this much about the second chapter. Wait. Any doubt? ಇದ್ರ ಮೇಲೆ ಇಷ್ಟು ನೆನ್ಪಿಟ್ಕೊಳ್ರಪ್ಪ. ಸೀರೀಸು, ಪ್ಯಾರಲಲ್. ಸೀರೀಸಲ್ಲಿ ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸು, ಪ್ಯಾರಲಲ್ಲಿ ವೋಲ್ಟೇಜು, ರೆಸಿಸ್ಟೆನ್ಸು, ಕರೆಂಟು. ಅರ್ಥ ಆಯ್ತಾ? ಓಮ್ಸ್ ಲಾ ವೆರಿ ಇಂಪಾರ್ಟೆಂಟು. ಅದ್ರಲ್ಲಿ ನಾನು ಲಿಮಿಟೇಷನ್ ಹೇಳಿದೆ. ಲಿಮಿಟೇಷನ್ ವೆರಿ ಇಂಪಾರ್ಟೆಂಟು. ಲಿಮಿಟೇಷನ್ ಅಂದ್ರೆ ಏನು? ಓಮ್ಸ್ ಲಾ is not holds good any semiconductor device holds good ಆಗಲ್ಲ, ವ್ಯಾಕ್ಯೂಮ್ ಟ್ಯೂಬ್ಸ್ಗೆ holds good ಆಗಲ್ಲ, ಆಮೇಲೆ ಬೈನರಿ ಸರ್ಕ್ಯೂಟ್ಸ್ಗೆ ಇದು holds good ಆಗಲ್ಲ ಅಂತ ಹೇಳಿದೆ. ಅಂಡರ್ಸ್ಟುಡ್ ಆಯ್ತಲ್ವಾ? ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಫ್ ಯು ಹ್ಯಾವಿಂಗ್ ಎನಿ ಡೌಟ್ಸ್ ಯು ಕ್ಯಾನ್ ಕ್ಲಾರಿಫೈ. ಹಲೋ, ಒಂದು ನಿಮಿಷ.